ಎಲ್ರಿಗೂ ನಮಸ್ಕಾರ. ಹ್ಯಾಪಿ ದಸರಾ. ದಸರಾ ಹಬ್ಬದ ಶುಭಾಶಯಗಳು. ಹೇಗಿದ್ದೀರಾ? ಏನು ಮಾಡ್ತಿದ್ದೀರಾ? ಊಟ ಆಯಿತಾ? ಅಪ್ಪ ಅಮ್ಮ ಹೇಗಿದ್ದಾರೆ? ಮತ್ತೊಂದು ದಸರಾ ಅಷ್ಟೊತ್ತಿಗೆ ನೀವು ಮೆಡಿಕಲ್ ಕಾಲೇಜಲ್ಲಿ ಇರ್ತೀರಾ, ನಿಮ್ಮ ಡ್ರೀಮ್ ಕಾಲೇಜ್ನ ತಲುಪಿರ್ತೀರ. ಆ್ಯಂಡ್ ನಾವು ಕಮಿಂಗ್ ಬ್ಯಾಕ್ ಟು ಜೆನೆಟಿಕ್ಸಲ್ಲಿ ನಾವು ಲಾಸ್ಟ್ ಟೈಮ್ ಡೌನ್ ಸಿಂಡ್ರೋಮ್, ಕ್ಲೈನ್ಫೆಲ್ಟರ್ ಸಿಂಡ್ರೋಮ್, ಟರ್ನರ್ ಸಿಂಡ್ರೋಮ್ ತಿಳ್ಕೊಂಡಿದ್ವಿ. ಇವೆಲ್ಲ ಕ್ರೋಮೋಸೋಮಲ್ ಡಿಸಾರ್ಡರ್ಸ್. ಇವತ್ತು ನಾವು ಮೆಂಡೆಲಿಯನ್ ಡಿಸಾರ್ಡರ್ಸ್ ಬಗ್ಗೆ ತಿಳ್ಕೊತೀವಿ. ಮೆಂಡೆಲಿಯನ್ ಡಿಸಾರ್ಡರ್ಸ್ ಯಾವ್ದ್ಯಾವುದು ಸಾರ್? ಮೊದಲನೇದು ಕಲರ್ ಬ್ಲೈಂಡ್ನೆಸ್ ಅಂತ. ಇದರ ಮೇಲೆ ಮೊನ್ನೆ ನೀಟಲ್ಲಿ ಒಂದು ಪ್ರಾಬ್ಲಮ್ ಕ್ವಶನ್ ಇತ್ತು. ತುಂಬಾ ಜನ ಈ ಕಲರ್ ಬ್ಲೈಂಡ್ನೆಸ್ ಬಗ್ಗೆ ತಿಳ್ಕೊಂತಾರೆ, ಬಟ್ ಇದ್ರಲ್ಲಿ ಪ್ರಾಬ್ಲಮ್ಸ್ ಬಂದ್ರೆ ಮಾಡೋದು ಕಷ್ಟ. ನೋಡಿ, ಕಲರ್ ಬ್ಲೈಂಡ್ನೆಸ್ ಅಂದ್ರೆ ಸಹಜವಾಗಿ ಕಲರ್ ಬ್ಲೈಂಡ್ನೆಸ್ ಇಲ್ಲದೆ ಇರೋರು, ಅಂದ್ರೆ ನಾವೆಲ್ಲರೂ, ನಮ್ಗೆ ಯಾರಿಗೂ ಕಲರ್ ಬ್ಲೈಂಡ್ನೆಸ್ ಇಲ್ಲ, ನಾವು 150 ಕಲರ್ನ ಡಿಫ್ರೆನ್ಶಿಯೇಟ್ ಮಾಡ್ಬೋದು. 150 ಕಲರ್. ಅದೇ ಕಲರ್ ಬ್ಲೈಂಡ್ನೆಸ್ ಇದೆ ಅನ್ಕೊಳ್ಳಿ, 25 ಕಲರು ಡಿಫ್ರೆನ್ಶಿಯೇಟ್ ಮಾಡೋಕ್ಕೂ ಆಗಲ್ಲ. ಇದು ಕಲರ್ ಬ್ಲೈಂಡ್ನೆಸ್. ಈ ಕಲರ್ ಬ್ಲೈಂಡ್ನೆಸ್ ಇಂದ ನಮ್ಮ ಫೇಸ್ಬುಕ್ ಓನರ್ ಮಾರ್ಕ್ ಜುಕನ್ಬರ್ಗ್ ಸಫರ್ ಆಗ್ತಿದ್ದಾರೆ. ಅದಕ್ಕೆ ಫೇಸ್ಬುಕ್ ವಾಲ್ ಯಾವತ್ತೂ ಬ್ಲೂ ಕಲರಲ್ಲೇ ಇರುತ್ತೆ. ಯಾಕೆಂದರೆ ಅದ್ರ ಓನರ್ ಕಲರ್ ಬ್ಲೈಂಡ್ನೆಸ್ ಇಂದ ಸಫರ್ ಆಗ್ತಿರೋದ್ರಿಂದ ಅವ್ರು ಪದೇ ಪದೇ ಚೇಂಜ್ ಮಾಡಿದ್ರೆ ಆ ಕಲರ್ ಐಡೆಂಟಿಫಿಕೇಶನ್ ಕಷ್ಟ ಆಗ್ಬೋದು ಅಂತ ಆ ವಾಲ್ನ ಕಾಮನ್ ಆಗಿ ಇಟ್ಟಿದ್ದಾರೆ. ಈ ಕಲರ್ ಬ್ಲೈಂಡ್ನೆಸ್ ಅಂದ್ರೆ ಏನ್ ಸರ್? ಇದು ಮೆಂಡೆಲಿಯನ್ ಡಿಸಾರ್ಡರ್. ಎರಡನೇದು ಕಲರ್ ಬ್ಲೈಂಡ್ನೆಸ್ಸು ಸೆಕ್ಸ್ ಲಿಂಕ್ಡ್ ಡಿಸಾರ್ಡರ್. ಸರ್ ಹಂಗಂದ್ರೆ ಸೆಕ್ಸ್ ಲಿಂಕ್ ಡಿಸಾರ್ಡರ್ ಅಂದ್ರೆ ಏನ್ ಗೊತ್ತಾ? ಸೆಕ್ಸ್ ಲಿಂಕ್ ಡಿಸಾರ್ಡರ್ ಅಂದ್ರೆ ಒಬ್ಬ ವ್ಯಕ್ತಿಯಲ್ಲಿ 44 ಆಟೋಸೋಮ್ಸ್ ಜೊತೆ ಮೇಲ್ಸ್ ಅಲ್ಲಾದ್ರೆ XY ಇರುತ್ತೆ, ಫಿಮೇಲ್ಸ್ ಅಲ್ಲಾದ್ರೆ XX ಇರುತ್ತೆ. ಸೊ ಈ ಕಲರ್ ಬ್ಲೈಂಡ್ನೆಸ್ಸು ಈ X ಕ್ರೋಮೋಸೋಮ್ಗೆ ಸಂಬಂಧಪಟ್ಟಿದ್ದು. ಸೊ X ಮತ್ತೆ Y, XX ನ ನಾವು ಸೆಕ್ಸ್ ಕ್ರೋಮೋಸೋಮ್ಸ್ ಅಂತ ಕರೆಯೋದ್ರಿಂದ, ಸೊ ಈ X ಕ್ರೋಮೋಸೋಮ್ಗೆ ಸಂಬಂಧಪಟ್ಟಿರುವುದರಿಂದ ನಾವಿದನ್ನ ಸೆಕ್ಸ್ ಲಿಂಕ್ಡ್ ಇನ್ಹೆರಿಟೆನ್ಸ್ ಅಂತ ಕರಿತೀವಿ. ಇವಾಗ ಬಹಳ ಗೊತ್ತಿರಬೇಕು ನೋಡಿ, ಇಲ್ಲಿ ಮೇಲ್ಸ್ ಅಲ್ಲಿ ಒಂದೇ X ಇದೆ, ಫಿಮೇಲ್ಸ್ ಅಲ್ಲಿ 2 X ಇದೆ. ಒಂದೇ X ಇದೆ, ಫಿಮೇಲ್ಸ್ ಅಲ್ಲಿ 2 X ಇದೆ. ಇದು ಸೆಕ್ಸ್ ಲಿಂಕ್ಡ್ ಡಿಸಾರ್ಡರ್. ಈಗ ಇದ್ರ ಮೇಲೆ ಅವ್ರು ಕೇಳ್ಬಿಡ್ತಾರೆ, ಮೆಂಡೆಲಿಯನ್ ಡಿಸಾರ್ಡರ್ ಈಸಿಯಾಗಿ ಹೇಳ್ಬೋದು, ಸೆಕ್ಸ್ ಲಿಂಕ್ಡ್ ಡಿಸಾರ್ಡರ್ ಈಸಿಯಾಗಿ ಹೇಳ್ಬೋದು. ಇದು ಡಾಲ್ಟನ್ ನಿಂದ ಸಫರ್ ಆಗ್ತಿದ್ದ ಡಾಲ್ಟನ್, ಎನರ್ಜಿ ನೈದರ್ ಬಿ ಕ್ರಿಯೇಟೆಡ್ ನಾರ್ ಬಿ ಡೆಸ್ಟ್ರಾಯ್ಡ್ ಅಂತ ಹೇಳಿದ್ರಲ್ಲ ಡಾಲ್ಟನ್ನು, ಅವ್ರಿಗೆ ಕಾಯಿಲೆಯಿಂದ ಸಫರ್ ಆಗ್ತಿದ್ದ. ಅದಕ್ಕೆ ಕಲರ್ ಬ್ಲೈಂಡ್ನೆಸ್ನ ಡಾಲ್ಟನಿಸಮ್ ಅಂತಾನೂ ಕರೀತಾರೆ. ಸೊ ಈಗ ಸರ್ ಕಲರ್ ಬ್ಲೈಂಡ್ನೆಸ್ ಮೇಲೆ ಪ್ರಾಬ್ಲಮ್ ಬಂದ್ಬಿಡುತ್ತೆ. ಹೆಂಗೆ ಕೇಳ್ತಾರೆ ಗೊತ್ತಾ? ಅಪ್ಪ ಕಲರ್ ಬ್ಲೈಂಡು, ಅಮ್ಮ ನಾರ್ಮಲ್ಲು, ಮಕ್ಕಳಲ್ಲಿ ಎಷ್ಟು ಪರ್ಸೆಂಟೇಜು ಕಲರ್ ಬ್ಲೈಂಡ್, ಹಿಂಗೆಲ್ಲ ಪ್ರಾಬ್ಲಮ್ ಬಂದಾಗ ಮೊನ್ನೆ ನೀಟಲ್ಲಿ ಹಂಗೆ ಆಗಿದ್ದು. ತುಂಬ ಜನರ ಕೈಯಲ್ಲಿ ಆ ಪ್ರಶ್ನೆ ಹ್ಯಾಂಡಲ್ ಮಾಡೋಕ್ಕಾಗಲಿಲ್ಲ. ಸೊ ಈಗ ಈ ಕಲರ್ ಬ್ಲೈಂಡ್ನೆಸ್ ಮೇಲೆ ಪ್ರಾಬ್ಲಮ್ಸ್ ಬಂದರೆ ಹೆಂಗ್ ಸಾಲ್ವ್ ಮಾಡಬೇಕು ಅಂತ ನೋಡ್ರಪ್ಪ, ನೀಟಾಗಿ ಅರ್ಥ ಮಾಡ್ಕೊಳ್ಳಿ. ಒಂದು ಕ್ವಶನ್ ಕನ್ಫರ್ಮ್ ಕಲರ್ ಬ್ಲೈಂಡ್ನೆಸ್ ಮೇಲೆ ಬಂದರೆ. ಇವಾಗ ಸಿಂಪಲ್ ಆಗಿ ಬರಿತೀವಿ ನೋಡಿ. XY ಅಂತ ಮೇಲು, XX ಅಂತ ಫೀಮೇಲು. ನಿಮಗೆ ಅರ್ಥ ಆಗಲಿ ಅಂತ ಬುಕ್ಕಲ್ಲೆಲ್ಲ ಸಿ ಬಳಸಿರ್ತಾರೆ ಕಲರ್ ಬ್ಲೈಂಡ್ನೆಸ್ ಅಂತ. ನೋಡಿ, ಈ XY ಅಲ್ಲಿ ಈ X ಮೇಲೆ ಒಂದು ಗೆರೆ ಹಾಕ್ತೀನಿ ನಾನು. ಈ ಗೆರೆ ಇದ್ರೆ ಈ ಮೇಲು ಕಲರ್ ಬ್ಲೈಂಡ್ ಅಂತ, ಅಂದ್ರೆ ಈತನ ಕಲರ್ ಬ್ಲೈಂಡ್ನೆಸ್ ಇದೆ. ನಾವು ಕಲರ್ ಬ್ಲೈಂಡ್ನೆಸ್ ಅಷ್ಟು ಈಸಿಯಾಗಿ ಐಡೆಂಟಿಫೈ ಮಾಡೋಕ್ಕಾಗಲ್ಲ. ಅವ್ರು ಆರಾಮಾಗಿರ್ತಾರೆ, ಆರಾಮಾಗಿ ಓಡಾಡ್ತಾರೆ, ಬರೀತಾರೆ, ಎಲ್ಲ ಗೊತ್ತಾಗುತ್ತೆ. ಅಷ್ಟು ಈಸಿಯಾಗಿ ಕಂಡುಹಿಡಿಯೋಕ್ಕಾಗಲ್ಲ. ಕಲರ್ ಮೇಲ್ಸ್ ಅಲ್ಲಾದ್ರೆ X ಮೇಲೆ ಒಂದು ಗೆರೆ ಹಾಕ್ತೀವಿ XY, ಫಿಮೇಲ್ಸ್ ಅಲ್ಲಾದ್ರೆ 2 X ಮೇಲೂ ಈ ತರ 2 ಗೆರೆ ಹಾಕಿದ್ರೆ ಆಕೆ ಕಲರ್ ಬ್ಲೈಂಡ್ ವುಮೆನ್ ಅಂತ. ಈಗ ಮೇಲ್ಸ್ ಅಲ್ಲಿ X ಮೇಲೆ ಒಂದು ಗೆರೆ ಹಾಕಿದ್ರೆ ಅವನು ಕಲರ್ ಬ್ಲೈಂಡ್ ಮೇಲ್ ಅಂತ. ಅದೇ ಫಿಮೇಲ್ಸ್ ಅಲ್ಲಿ 2 X ಮೇಲೆ 2 ಗೆರೆ ಹಾಕಿದ್ರೆ ಆಕೆ ಕಲರ್ ಬ್ಲೈಂಡ್ ಫಿಮೇಲ್ ಅಂತ. ಇವಾಗ ಈ ತರ X ಇದೆ, ಅದ್ರ ಮೇಲೆ ಒಂದು ಗೆರೆ ಹಾಕ್ತೀವಿ, ಇನ್ನೊಂದು X ನ ಹಂಗೆ ಇಡ್ತೀವಿ. ಸೊ ಒಂದು X ಮೇಲೆ ಮಾತ್ರ ಗೆರೆ ಇದ್ದು ಇನ್ನೊಂದ್ರ ಮೇಲೆ ಇಲ್ಲ ಅಂದ್ರೆ ಈಕೆ ಕ್ಯಾರಿಯರ್ ವುಮೆನ್ ಅಂತ. ಅಂದ್ರೆ ಈಕೆ ಕಲರ್ ಬ್ಲೈಂಡ್ನೆಸ್ ಇರುವುದಿಲ್ಲ, ಆದ್ರೆ ಮುಂದಿನ ಜನರೇಷನ್ ಕಲರ್ ಬ್ಲೈಂಡ್ ಬರ್ಬೋದು. ಇವಾಗ ಕಲರ್ ಬ್ಲೈಂಡ್ ಮೇಲ್, ಕಲರ್ ಬ್ಲೈಂಡ್ ಫಿಮೇಲ್, ಕಲರ್ ಬ್ಲೈಂಡ್ ಮೇಲ್ನ XY ಅಂತ ಬರಿತೀವಿ, ಕಲರ್ ಬ್ಲೈಂಡ್ ಫಿಮೇಲ್ನ X ಬಾರ್ ಅಂತ ಬರಿತೀವಿ. ಇದು X ಅಂದ್ರೆ ಈಕೆ ಕ್ಯಾರಿಯರ್ ವುಮೆನ್ ಅಂತ. ಅಂದ್ರೆ ಈಕೆ ಕಲರ್ ಬ್ಲೈಂಡ್ನೆಸ್ನ ತಗೊಂಡೋಗ್ತಾಳೆ, ಬಟ್ ಆಕೆಗಿರಲ್ಲ. ಇವು 3 ಕಂಡೀಷನ್ಸ್ ಗೊತ್ತು ಅಂತ ಭಾವಿಸ್ತೀನಿ. ಇವಾಗ ಅವ್ರು ಪ್ರಶ್ನೆ ಕೇಳ್ತಾರೆ,
ಪ್ರಶ್ನೆ ಕೇಳಿದಾಗ ನಮ್ಗೆ ಉತ್ತರಿಸಕ್ಕೆ ಬರಬೇಕು. ಈ ಮೂರು ಸಿಂಬಲ್ಸ್ ಅರ್ಥ ಆಯ್ತು ನಿಮ್ಮ ಕ್ಲಾರಿಟಿಗೆ ಮತ್ತೊಮ್ಮೆ ಬರೀತೀನಿ ನೋಡ್ ರಜಾ. ಈ ತರ ಎಕ್ಸ್ ವೈ ಇದ್ರೆ ಈತ ನಾರ್ಮಲ್ ಮೇಲು, ಈ ತರ ಎಕ್ಸ್ ಬಾರ್ ವೈ ಇದ್ರೆ ಈತ ಕಲರ್ ಬ್ಲೈಂಡ್ ಮೇಲು, ಈ ತರ ಎಕ್ಸ್ ಬಾರ್ ಎಕ್ಸ್ ಬರೀ ಒಂದು ಎಕ್ಸ್ ಮೇಲೆ ಒಂದು ಗೆರೆ ಇದ್ರೆ ಈಕೆ ಕ್ಯಾರಿಯರ್ ವುಮೆನ್, ಈ ತರ ಎಕ್ಸ್ ಬಾರ್ ಎರಡು ಇದ್ರೆ ಈಕೆ ಕಲರ್ ಬ್ಲೈಂಡ್ ಫೀಮೇಲ್. ಇವು ನಾಲ್ಕು ಗೊತ್ತಿರ್ಬೇಕು. ಕೆಲವು ಪಠ್ಯಗಳಲ್ಲಿ ಇಲ್ಲಿ ಸಿ ಅಂತ ಇಟ್ಟಿರ್ತಾರೆ, ನಿಮ್ಗೆ ಅರ್ಥ ಆಗ್ಲಿ ಅಂತ ನಾನು ಈ ತರ ಬರಿತಾ ಇದ್ದೀನಿ. ನಾವು ಒಂದು ಪ್ರಶ್ನೆ ಹಾಕ್ತಾರೆ, ತಂದೆ ಕಲರ್ ಬ್ಲೈಂಡ್ ಆದರೆ ತಾಯಿ ಕ್ಯಾರಿಯರ್ ಆದ್ರೆ ಮಕ್ಕಳಲ್ಲಿ ಆ ಪರ್ಸೆಂಟೇಜ್ ಏನು ಅಂತ. ಈಗ ಸಿಂಬಲ್ ಹಾಕ್ತೀನಿ. ಅವ್ರು ಹೇಳ್ತಾ ಇದ್ದಾರೆ ತಂದೆ ಕಲರ್ ಬ್ಲೈಂಡ್ ಅಂದ್ರೆ ಎಕ್ಸ್ ಬಾರ್ ವೈ ಬರಿಬೇಕು. ತಂದೆ ಕಲರ್ ಬ್ಲೈಂಡ್ ಅಂತೆ, ತಾಯಿ ಕ್ಯಾರಿಯರ್ ಅಂತ ನಾನು ಹೇಳಿದೆ. ಕ್ಯಾರಿಯರ್ ಅಂದ್ರೆ ಎಕ್ಸ್ ಬಾರ್ ಎಕ್ಸ್, ಕ್ಯಾರಿಯರ್ ಎಕ್ಸ್ ಬಾರ್ ಎಕ್ಸ್. ಈಕೆ ಆ ಕಲರ್ ಬ್ಲೈಂಡ್ಗೆ ಸಂಬಂಧಪಟ್ಟಿರುವ ಜೀನ್ ಇನ್ನೊಂದು ಗೊತ್ತಿರಲಿ, ಆ ಎಕ್ಸ್ ಅಲ್ಲಿ ಓ ಪಿ ಎನ್ 1 ಅಂತ ಒಂದು ಜೀನ್ ಇರ್ತಿದ್ದಲ್ಲ, ನಿಮಗೆ ಬೇಕಾಗಿಲ್ಲ, ಬಸ್ಟ್ ಇನ್ಫಾರ್ಮೇಶನ್ಗೆ. ಮೆಡಿಸಿನ್ಗೆ ಹೋದಾಗ ಓದ್ತಿರಲ್ಲಿ OPN1 ಅಂತ ಒಂದು ಜೀನ್ ಇರುತ್ತೆ ಎಕ್ಸ್ ಕ್ರೋಮೋಸೋಮ್ ಮೇಲೆ. ಆ ಜೀನ್ ಸಮಸ್ಯೆಯಿಂದ ಇದು ಬರೋದು. ಈಗ ಅವ್ರು ಹೇಳ್ತಾ ಇದ್ದಾರೆ ಪ್ರಶ್ನೆ, ತಂದೆ ಕಲರ್ ಬ್ಲೈಂಡ್ ಅಂತೆ, ತಾಯಿ ಕ್ಯಾರಿಯರ್ ಅಂತೆ. ಈಗ ಪರ್ಸೆಂಟೇಜ್ ಆಫ್ ಕಲರ್ ಬ್ಲೈಂಡ್ ಎಷ್ಟು, ನಾರ್ಮಲ್ ಎಷ್ಟು ಅಂತ ನಾವು ಪತ್ತೆ ಹಚ್ಚಬೇಕು. ವೆರಿ ಸಿಂಪಲ್. ಈಗ ನಾವು ಎಕ್ಸ್ ಬಾರ್ ವೈ ಅಂತ ಬರ್ದೆ ನೋಡಿ, ಗ್ಯಾರಂಟಿ ಒಂದು ಕ್ವಶನ್ ಮಗ, ಇದು ನೆನ್ಪಿಟ್ಕೊಂಡ್ಬಿಡು. ಯಾಕೆಂದ್ರೆ ತುಂಬಾ ಜನ ಪಾಪ ಆ ಕಲರ್ ಬ್ಲೈಂಡ್ನೆಸ್ ಬಗ್ಗೆ ತಿಳ್ಕೊಂತಾರೆ, ಇದು ಸಿಂಪ್ಲಿಫೈಡ್ ವರ್ಷನ್ ಅವ್ರಿಗಿರಲ್ಲ, ಬುಕ್ಕಲ್ಲಿ ಬರ್ದಿದ್ರು ಅರ್ಥ ಆಗಲ್ಲ ಪಾಪ. ಅರ್ಥ ಮಾಡ್ಕೊಂಡ್ಬಿಡು ಮಗ. ಯಾಕೆಂದ್ರೆ ಒಂದು ಕ್ವಶನ್ ಅಂದ್ರೆ 4 ಮಾರ್ಕ್ಸ್, ಹೋದ್ರೆ 5 ಮಾರ್ಕ್ಸ್. ಒಂದು ಕ್ವಶನ್ ಹೋದ್ರೂ ಪರವಾಗಿಲ್ಲ, ಏನಾದ್ರೂ ಜೀವನ ಹೋದ್ರೆ, ಲೈಫ್ ಹೋಗ್ಬಿಟ್ರೆ. ಇವತ್ತು ಸಾವಿರಾರು ಜನ 1-2 ಮಾರ್ಕ್ಸಿಂದ ಸೀಟ್ ಮಿಸ್ ಆಗ್ತಿದ್ದಾರೆ. ಆ 1 ಮಾರ್ಕ್ಗೋಸ್ಕರ ಮತ್ತೆ 1 ವರ್ಷ ಕೂತು ಮೆಡಿಕಲ್ ಎಂಟ್ರೆನ್ಸ್ ಪ್ರಿಪೇರ್ ಆಗ್ತಿದ್ದಾರೆ. ತುಂಬ ಶ್ರದ್ಧೆ ಇರಬೇಕು, ಏಕಾಗ್ರತೆ ಇರಬೇಕು. ಹಾರ್ಟ್ ಲೆಫ್ಟಲ್ಲೇ ಇರುತ್ತೆ, ಆದರೂ ಅದು ರೈಟ್ ಕಡೆ ಡೈರೆಕ್ಷನ್ ತೋರಿಸುತ್ತೆ. ನಿನ್ನ ದಿಲ್ ಆಪ್ಕೋ ದಿಲ್ ಬೋಲ್ ರೇ ಆಪ್ ಡಾಕ್ಟರ್ ಬನ್ನೆ, ಲೈಫಲ್ಲಿ ಡಾಕ್ಟರ್ ಆಗಬೇಕು ಅಂತ ಕನಸಿದೆ, ಒಂದು ಹುಚ್ಚಿದೆ, ಒಂದು ಮ್ಯಾಡ್ನೆಸ್ ಇದೆ, ಗೆಲ್ತೀನಿ ಅನ್ನೋ ಧೈರ್ಯ ಇದೆ ಇದ್ದಾಗ ಕರೆಕ್ಟಾಗಿ ಕೇಳಬೇಕು. ನಾವು ಎಕ್ಸ್ ಬಾರ್ ವೈ ಎಕ್ಸ್ ಬಾರ್ ಎಕ್ಸ್ ಅಂತ ಬರ್ದೆ. ಈಗ ನಾನು ಇದನ್ನ ಈ ಥರ ಬರ್ಕೋಬೇಕು. ಎಕ್ಸ್ ಬಾರ್ ಅಂತ ಬರೆದು ಈ ಥರ ಗೆಮಿಟ್ಸ್ ಥರ ಈ ಥರ ಸಪ್ರೇಟಾಗಿ ಬರಿಬೇಕು, ಈ ಥರ ಸಪ್ರೇಟಾಗಿ ಬರಿಬೇಕು. ಸಪ್ರೇಟಾಗಿ ಬರೆದ್ರಲ್ವಾ, ಇವಾಗ ಅದನ್ನು ಕ್ರಾಸ್ ಮಾಡಬೇಕು. ಹೆಂಗೆ? ಫಸ್ಟಿಂದ ಫಸ್ಟ್ ಕ್ರಾಸ್ ಮಾಡಬೇಕು, ಫಸ್ಟಿಂದ ಸೆಕೆಂಡ್ ಕ್ರಾಸ್ ಮಾಡಬೇಕು, ಸೆಕೆಂಡಿಂದ ಫಸ್ಟ್ ಕ್ರಾಸ್ ಮಾಡಬೇಕು, ಸೆಕೆಂಡಿಂದ ಸೆಕೆಂಡ್ಗೆ ಬರೀಬೇಕು. ಈ ಥರ ಬರೀಬೇಕು. ಈಗ ಬರೆದ ಮೇಲೆ ನೋಡಿ, ಫಸ್ಟಿಂದ ಫಸ್ಟ್ಗೆ ಅಂದರೆ ಎಕ್ಸ್ ಬಾರ್ ಬರ್ತಾ ಇದೆ, ಫಸ್ಟಿಂದ ಸೆಕೆಂಡ್ಗೆ ಎಕ್ಸ್ ಬರ್ತಾ ಇದೆ, ಸೆಕೆಂಡಿಂದ ಫಸ್ಟ್ಗೆ ಎಕ್ಸ್ ಬಾರ್ ವೈ ಬರ್ತಿದೆ, ಸೆಕೆಂಡಿಂದ ಸೆಕೆಂಡ್ಗೆ ಎಕ್ಸ್ ವೈ ಬರ್ತಿದೆ. ತಂದೆ ಕಲರ್ ಬ್ಲೈಂಡು, ತಾಯಿ ಕ್ಯಾರಿಯರು. ಅವಾಗ ಏನಾಗುತ್ತೆ ಮಕ್ಕಳಲ್ಲಿ ನೋಡ್ರಿ ರಜಾ, 2 ಹೆಣ್ಮಕ್ಳು 2 ಗಂಡ್ಮಕ್ಳು. ನೋಡಿ, ಇಲ್ಲಿ ಎಕ್ಸ್ ಬಾರ್ ಎಕ್ಸ್ ಇದೆ, ಇಲ್ಲಿ ಎಕ್ಸ್ ಬಾರ್ ಎಕ್ಸ್ ಇದೆ. ಅಂದರೆ ಮತ್ತೆ ಇಲ್ಲಿ ಎಕ್ಸ್ ಬಾರ್ ವೈ ಇದೆ. ಇವ್ರದ್ದು ಮೇಲ್ ಕಲರ್ ಬ್ಲೈಂಡು, ಮೇಲ್ ನಾರ್ಮಲ್. ಅಂದರೆ ಒಂದು ಮೇಲು ಕಲರ್ ಬ್ಲೈಂಡು, ಒಂದು ಫೀಮೇಲ್ ಕಲರ್ ಬ್ಲೈಂಡು. ಅಂದರೆ 50% ಚಿಲ್ಡ್ರನ್ಸ್ ಆರ್ ಕಲರ್ ಬ್ಲೈಂಡ್. ಮೊದಲನೇ ಆನ್ಸರ್, 50% ಚಿಲ್ಡ್ರನ್ಸ್ ಆರ್ ಕಲರ್ ಬ್ಲೈಂಡ್. 50% ಚಿಲ್ಡ್ರನ್ಸ್ ಆರ್ ಕಲರ್ ಬ್ಲೈಂಡ್. ನೋಡಿ, ಒಂದೇ ಒಂದು ಮಗಳು ಕ್ಯಾರಿಯರ್ ಆಗಿದ್ದಾಳೆ, 25% ಚಿಲ್ಡ್ರನ್ಸ್ ಆರ್ ಕ್ಯಾರಿಯರ್ಸ್. ಇನ್ನೊಂದು ಮಗ ನಾರ್ಮಲ್ಲು, 25% ಚಿಲ್ಡ್ರನ್ಸ್ ಆರ್ ನಾರ್ಮಲ್. ನೋಡಿ, ಇದು ಗೊತ್ತಿರಬೇಕು ಫ್ಯಾಕ್ಟು. ಅವರು ಹಿಂಗೆ ಕೇಳಿದ್ರೆ ಬರಿಬೋದು, 50% ಚಿಲ್ಡ್ರನ್ಸ್ ಆರ್ ಕಲರ್ ಬ್ಲೈಂಡ್, 25% ಆರ್ ಕ್ಯಾರಿಯರ್ಸ್, 25% ಆರ್ ನಾರ್ಮಲ್. ವಾಟ್ ಈಸ್ ದ ಜೀನೋ ಟೈಪ್ ಆಫ್ ಪೇರೆಂಟ್ ಅಂತ ಎಲ್ಲಿಂದ ಹುಡ್ಕೊಂಡು ಹೋಗೋದು ಬರೆಯೋದು. ಸೊ ಮೊದಲೇ ಇದನ್ನ ಸಾಲ್ವ್ ಮಾಡಿ ಇಟ್ಬಿಟ್ಟಿರ್ಬೇಕು, ಮೊದಲೇ ಇದನ್ನ ಅರ್ಥ ಮಾಡ್ಕೊಂಡಿರ್ಬೇಕು. ಇದೊಂದು ಕಂಡೀಷನ್. ನೋಡ್ ಮಗ, ಅಪ್ಪ ಕಲರ್ ಬ್ಲೈಂಡ್ ಆದಾಗ, ಅಮ್ಮ ಕ್ಯಾರಿಯರ್ ಆದಾಗ 50% ಚಿಲ್ಡ್ರನ್ಸು ಕಲರ್ ಬ್ಲೈಂಡು, 25% ಕ್ಯಾರಿಯರು, 25% ನಾರ್ಮಲ್. ಇದು ಒಂದು ಪ್ರಾಬ್ಲಮ್, ಇದೊಂದು ಕಂಡೀಷನ್ ನಾವು ಮಾಡಿದ್ವಿ. ಈಗ ಮತ್ತೊಮ್ಮೆ ಇನ್ನೊಂದು ಕಂಟೆಕ್ಸ್ಟಲ್ಲಿ ಮಾಡೋಣ. ಮಾಡಿದಾಗ ಈಗ ನಾನು ಏನು ತಗೊಂತೀನಿ ಅಂದರೆ, ಅಪ್ಪ ಕಲರ್ ಬ್ಲೈಂಡ್ ಆಗಿ ಅಮ್ಮ ನಾರ್ಮಲ್ ಆದಾಗ
ಏನು ಬರುತ್ತೆ ಅಂತ ರಿಸಲ್ಟು. ಈಗ ನಾವು ಅಪ್ಪ ಕಲರ್ ಬ್ಲೈಂಡು, ಅಮ್ಮ ನಾರ್ಮಲ್ಲು. ಇವಾಗ ಏನು ರಿಸಲ್ಟ್ ಬರುತ್ತೆ ಅಂತ. ಅಪ್ಪ ಕಲರ್ ಬ್ಲೈಂಡ್ ಆದಾಗ, ಅಮ್ಮ ನಾರ್ಮಲ್ ಆದಾಗ ಏನಿದು ಬರುತ್ತೆ ಅಂತ ನಮ್ಗೆ ಇದ್ರ ಬಗ್ಗೆ ಒಂದು ಅರಿವಿರಬೇಕು. ಸೊ ಕಲರ್ ಬ್ಲೈಂಡಲ್ಲಿ ಅಪ್ಪ ಕಲರ್ ಬ್ಲೈಂಡು, ಅಮ್ಮ ನಾರ್ಮಲ್ಲು. ಅಪ್ಪ ಕಲರ್ ಬ್ಲೈಂಡು, ಅಮ್ಮ ನಾರ್ಮಲ್ ಆದಾಗ ಏನಾಗುತ್ತೆ ಅಂತ. ಈಗ ಪ್ರಶ್ನೆ, ಇದನ್ನು ಎಕ್ಸ್ ಬಾರ್ ಅಂತ ಹಿಂಗೆ ಬರಿಬೇಕು, ವೈ ಅಂತ ಹಿಂಗೆ ಬರಿಬೇಕು, ಇದನ್ನು ಎಕ್ಸ್ ಅಂತ ಹಿಂಗೆ ಬರಿಬೇಕು, ಇದನ್ನು ಎಕ್ಸ್ ಅಂತ ಹಿಂಗೆ ಬರಿಬೇಕು. ಫಸ್ಟಿಂದ ಫಸ್ಟಿಗೆ ಎಕ್ಸ್ ಬಾರ್ ಎಕ್ಸ್ ಅಂತ ಬರ್ಕೋಬೇಕು, ಫಸ್ಟಿಂದ ಸೆಕೆಂಡ್ಗೆ ಎಕ್ಸ್ ಬಾರ್ ಎಕ್ಸ್ ಅಂತ ಬರಿಬೇಕು, ಸೆಕೆಂಡಿಂದ ಫಸ್ಟ್ಗೆ ಎಕ್ಸ್ ವೈ ಅಂತ ಬರಿಬೇಕು, ಸೆಕೆಂಡಿಂದ ಸೆಕೆಂಡ್ಗೆ ಎಕ್ಸ್ ವೈ ಅಂತ ಬರಿಬೇಕು. ನೋಡಿ, ಯಾರಿಗೂ ಕಲರ್ ಬ್ಲೈಂಡ್ನೆಸ್ ಇಲ್ಲ. ಫಾದರ್ ಕಲರ್ ಬ್ಲೈಂಡ್ ಆಗಿ ಮದರ್ ನಾರ್ಮಲ್ ಆದಾಗ ಇಬ್ಬರು ಹೆಣ್ಮಕ್ಳು ಕ್ಯಾರಿಯರ್ಸು, ಇಬ್ಬರು ಗಂಡ್ಮಕ್ಳು ನಾರ್ಮಲ್ಲು. ಸೊ 0% ಕಲರ್ ಬ್ಲೈಂಡ್ನೆಸ್, 50% ಕ್ಯಾರಿಯರ್ಸ್, 50% ನಾರ್ಮಲ್. ಆಲ್ ಫೀಮೇಲ್ಸ್ ಆರ್ ಕ್ಯಾರಿಯರ್ಸ್, ಆಲ್ ಮೇಲ್ಸ್ ಆರ್ ನಾರ್ಮಲ್, ನೋ ಒನ್ ಈಸ್ ಅಫೆಕ್ಟೆಡ್. ಈ ಕಂಡೀಷನ್ ಗೊತ್ತಿರ್ಬೇಕು ನಿಮಗೆ. ಗೊತ್ತಿದ್ರೆ ಈಸಿ. ಇದು ಕಲರ್ ಬ್ಲೈಂಡ್ನೆಸ್. ನಿಮ್ದೇನೇ ಪ್ರಶ್ನೆಗಳಿದ್ರು ನೀವು ಕೇಳ್ಬೋದು. ಜಸ್ಟ್ ಯು ಕ್ಯಾನ್ ಆಸ್ಕ್ ದ ಕ್ವಶನ್ಸ್ ಆನ್ ಕಲರ್ ಬ್ಲೈಂಡ್ನೆಸ್. ಕಲರ್ ಬ್ಲೈಂಡ್ನೆಸ್ ಬಗ್ಗೆ ಎಕ್ಸ್ ಲಿಂಕ್ಡ್ ಇನ್ಹೆರಿಟೆನ್ಸ್ ಆರ್ ಸೆಕ್ಸ್ ಲಿಂಕ್ಡ್ ಇನ್ಹೆರಿಟೆನ್ಸ್ ಆರ್ ಮೆಂಡೇಲಿಯನ್ ಡಿಸಾರ್ಡರ್. ಕಲರ್ ಬ್ಲೈಂಡ್ ಜನರಲ್ ಆಗಿ ತಾತಯಿಂದ ಮೊಮ್ಮಗನಿಗೆ ಹೋಗುತ್ತೆ. ಅದಕ್ಕೋಸ್ಕರ ಇದನ್ನ ಜಿಗ್ ಜ್ಯಾಗ್ ಇನ್ಹೆರಿಟೆನ್ಸ್ ಅಂತ ಕರಿತೀವಿ. ಇದು ಕಲರ್ ಬ್ಲೈಂಡ್ನೆಸ್ ಬಗ್ಗೆ ನಮ್ಮ ಹತ್ರ ಒಂದು ಮಾಹಿತಿ ಇರಬೇಕು. ಅದಾದಮೇಲೆ ಎರಡನೇ ಮೆಂಡೇಲಿಯನ್ ಡಿಸಾರ್ಡರ್ ಫೀನೈಲ್ ಕಿಟನೂರಿಯಾ. ಫೀನೈಲ್ ಕಿಟನೂರಿಯಾ, ಈ ಫೀನೈಲ್ ಕಿಟನೂರಿಯಾನ ನಾವು ಇನ್ಬಾರ್ನ್ ಎರರ್ ಆಫ್ ಮೆಟಬಾಲಿಸಮ್ ಅಂತೀವಿ. ಫೀನೈಲ್ ಕಿಟನೂರಿಯಾ ನೋಡಿ, ನೀವು ಎಕ್ಸಾಮಲ್ಲಿ ನೆನ್ಪಿಟ್ಕೋಬೇಕು. ಫೀನೈಲ್ ಕಿಟನೂರಿಯಾ ಅಂತ ನಿಮಗೆ ಅನಿಸ್ಬೋದು, ಸರ್ ಫೀನೈಲ್ ಕಿಟನೂರಿಯಾ ಅಲ್ಲಿ ಎಲ್ನ ಯಾಕೆ ಇಷ್ಟು ಲೆಂತಿ ಬರೆದ್ರಿ? ರೀಸನ್ ಇದೆ. ಫೀನೈಲ್ ಕಿಟನೂರಿಯಾ ನೀವು ಪರೀಕ್ಷೆಯಲ್ಲಿ ನೋಡಿದ್ರೆ ಆ ಎಲ್ನ ದೊಡ್ಡದಾಗಿ ಇಮ್ಯಾಜಿನ್ ಮಾಡಬೇಕು. ಎ ಬಿ ಸಿ ಡಿ ಇ ಎಫ್ ಜಿ ಎಚ್ ಐ ಜೆ ಕೆ ಎಲ್ 12ನೇ ಲೆಟ್ರ್. ಸೊ ಇದು ಕ್ರೋಮೋಸೋಮ್ 12ಗೆ ಸಂಬಂಧಪಟ್ಟಿದ್ದು ಫೀನೈಲ್ ಕಿಟನೂರಿಯಾ. ಫೀನೈಲ್ ಕಿಟನೂರಿಯಾ ಕ್ರೋಮೋಸೋಮ್ 12ಗೆ ಸಂಬಂಧಪಟ್ಟಿದ್ದು. ಫೀನೈಲ್ ಕಿಟನೂರಿಯಾ ಕ್ರೋಮೋಸೋಮ್ 12ಗೆ ಸಂಬಂಧಪಟ್ಟಿದ್ದು. ಫೀನೈಲ್ ಕಿಟನೂರಿಯಾ ಕ್ರೋಮೋಸೋಮ್ 12ಗೆ ಸಂಬಂಧಪಟ್ಟಿತ್ತು. ಅದಕ್ಕೋಸ್ಕರ ಈಗ ಕ್ರೋಮೋಸೋಮ್ 12ಗೆ ಸಂಬಂಧಪಟ್ಟಿದ್ದು ಫೀನೈಲ್ ಕಿಟನೂರಿಯಾ. ಈ ಫೀನೈಲ್ ಕಿಟನೂರಿಯಾನ ಇನ್ಬಾರ್ನ್ ಎರರ್ ಆಫ್ ಮೆಟಬಾಲಿಸಮ್ ಅಂತ. ಇನ್ಬಾರ್ನ್ ಅಂದರೆ ಹುಟ್ಟಿದಾಗ, ಎರರ್ ಅಂದರೆ ಎರರ್ ಸಮಸ್ಯೆ, ಮೆಟಬಾಲಿಸಮ್ ಅಂದರೆ ಕೆಮಿಕಲ್ ರಿಯಾಕ್ಷನ್. ಮೆಟಬಾಲಿಸಮ್ ಅಂದರೆ ಇನ್ಬಾರ್ನ್ ಎರರ್ ಆಫ್ ಮೆಟಬಾಲಿಸಮ್ ಅಂದರೆ ಯಾವುದೋ ಒಂದು ಕೆಮಿಕಲ್ ರಿಯಾಕ್ಷನ್ ಸಮಸ್ಯೆ ಆದಾಗ ಮಗು ಹುಟ್ಟಿನಿಂದಲೇ ಈ ಸಮಸ್ಯೆಗೆ ಒಳಪಡುತ್ತೆ. ಫೀನೈಲ್ ಕಿಟನೂರಿಯಾ ಅಂತ ಕರಿತೀವಿ. ಇನ್ಬಾರ್ನ್ ಎರರ್ ಆಫ್ ಮೆಟಬಾಲಿಸಮ್ ಕ್ರೋಮೋಸೋಮ್ 12ಗೆ ಸಂಬಂಧಪಟ್ಟಿದ್ದು. ಸರ್ ಯಾಕೆ ಈ ಕಾಯಿಲೆ ಬರುತ್ತೆ? ದಯವಿಟ್ಟು ನೀಟಾಗಿ ಅರ್ಥ ಮಾಡ್ಕೊಳ್ಳಿ ರಾಜಾ. ತುಂಬ ಸಿಂಪಲ್, ಸ್ಟ್ರೈಟ್ ಇಟ್. ನೀವು ಬೋರ್ಡ್ಗಾಗಲಿ ಎಂಟ್ರೆನ್ಸ್ಗಾಗಲಿ ಇದನ್ನು ನೋಟ್ಸ್ ಮಾಡಿಕೊಂಡ್ರೆ ಸಾಕು, ಇಷ್ಟೇ. ಈಗ ಫೀನೈಲ್ ಅಲನೈನ್ ಅಂತ ಒಂದು ಅಮೈನ್ ಆ್ಯಸಿಡ್ ಇರುತ್ತೆ. ಫೀನೈಲ್ ಅಲನೈನ್ ಅಂತ ಒಂದು ಅಮೈನ್ ಆ್ಯಸಿಡ್ ಇರುತ್ತೆ. ಈ ಅಮೈನ್ ಆ್ಯಸಿಡ್ಡು ಎಲ್ಲ ವ್ಯಕ್ತಿಗಳಲ್ಲೂ ಟೈರೋಸಿನಾಗಿ ಕನ್ವರ್ಟ್ ಆಗ್ತಿರುತ್ತೆ. ಈ ಫೀನೈಲ್ ಅಲನೈನು ಎಲ್ಲ ವ್ಯಕ್ತಿಗಳಲ್ಲಿ ಟೈರೋಸಿನಾಗಿ ಕನ್ವರ್ಟ್ ಆಗ್ತಾ ಇರುತ್ತೆ. ಈ ಫೀನೈಲ್ ಅಲನೈನು ಎಲ್ಲ ವ್ಯಕ್ತಿಗಳಲ್ಲಿ ಟೈರೋಸಿನಾಗಿ ಕನ್ವರ್ಟ್ ಆಗ್ತಿರುತ್ತೆ. ಆದರೆ ಯಾಕೆ ಕನ್ವರ್ಟ್ ಆಗ್ತಿರುತ್ತೆ ಅಂದರೆ ಅವರಲ್ಲಿ ಫೀನೈಲ್ ಅಲನೈನ್ ಹೈಡ್ರೋಲೇಸ್ ಅಂತ ಒಂದು ಎನ್ಸೈಮ್ ಇರುತ್ತೆ. ಅವಾಗ ಫೀನೈಲ್ ಅಲನೈನು ಟೈರೋಸಿನಾಗಿ ಕನ್ವರ್ಟ್ ಆಗ್ತಾ ಇರುತ್ತೆ. ಕೆಲವು ವ್ಯಕ್ತಿಗಳಲ್ಲಿ ಆ ಕ್ರೋಮೋಸೋಮ್ 12ಅಲ್ಲಿ ಸಮಸ್ಯೆ ಆದಾಗ ಈ ಫೀನೈಲ್ ಅಲನೈನ್ ಹೈಡ್ರಾಕ್ಸಿಲೇಸ್ ಅನ್ನೋ ಎನ್ಸೈಮ್ ಉತ್ಪಾದನೆ ಆಗಲ್ಲ. ಯಾವಾಗ ಈ ಎನ್ಸೈಮ್ ಉತ್ಪಾದನೆ ಆಗಲ್ವೋ ಆಗ ಕೆಲವು ವ್ಯಕ್ತಿಗಳಲ್ಲಿ ಆ ಫೀನೈಲ್ ಅಲನೈನು ಟೈರೋಸಿನ್ ಆಗಿ ಪರಿವರ್ತನೆ ಆಗಲ್ಲ.
ಯಾವಾಗ ಈ ಫೀನೈಲ್ ಅಲನೈನು ಟೈರೋಸಿನ್ ಆಗಿ ಪರಿವರ್ತನೆ ಆಗಲ್ವೋ, ಈ ಫೀನೈಲ್ ಅಲನೈನು ಫೀನೈಲ್ ಪೈರುವಿಕ್ ಆಸಿಡ್ ಆಗ್ಬಿಡುತ್ತೆ. ಫೀನೈಲ್ ಪೈರುವಿಕ್ ಆಸಿಡ್ ಆಗ್ಬಿಡುತ್ತೆ. ಈಗ ಎಲ್ಲ ವ್ಯಕ್ತಿಗಳಲ್ಲಿ ಏನಾಗುತ್ತೆ, ಫೀನೈಲ್ ಹೈಡ್ರಾಕ್ಸಿಲೇಸ್ ಎನ್ಸೈಮ್ ಇದೆ, ಫೀನೈಲ್ ಅಲನೈನು ಟೈರೋಸಿನ್ ಆಗ್ತಾ ಇರುತ್ತೆ. ಕೆಲವು ವ್ಯಕ್ತಿಗಳಲ್ಲಿ ಈ ಎನ್ಸೈಮ್ ಆಬ್ಸೆಂಟ್ ಇದ್ದಾಗ ಕ್ರೋಮೋಸೋಮ್ 12 ಸಮಸ್ಯೆ ಆಗಿ ಈ ಫೀನೈಲ್ ಅಲನೈನು ಟೈರೋಸಿನ್ ಆಗ್ತಿರಲ್ಲ. ಯಾವಾಗ ಟೈರೋಸಿನ್ ಆಗಲ್ವೋ ಅದು ಫೀನೈಲ್ ಪೈರುವಿಕ್ ಆಸಿಡ್ ಆಗುತ್ತೆ. ಆ ಫೀನೈಲ್ ಪೈರುವಿಕ್ ಆಸಿಡ್ಡು ದೇಹದಲ್ಲಿ ಅಕ್ಯುಮುಲೇಟ್ ಆದಾಗ, ಬ್ರೈನ್ ಒಳಕ್ಕೆ ಅದು ಹೋದಾಗ ಆ ವ್ಯಕ್ತಿ ಮೆಂಟಲಿ ರಿಟಾರ್ಡ್ ಆಗ್ತಾನೆ, ಮಾನಸಿಕ ಅಸ್ವಸ್ಥ ಆಗ್ತಾನೆ, ಮತ್ತು ಇಮ್ಯುನೋ ಸಿಸ್ಟಮ್ ವೀಕ್ ಆಗಕ್ಕೆ ಪ್ರಾರಂಭಿಸುತ್ತೆ. ಇದು ಫೀನೈಲ್ ಕಿಟನುರಿಯಾ. ಫೀನೈಲ್ ಕಿಟನುರಿಯಾ is a Mendelian disorder, inborn error of metabolism related to the chromosome 12. Phenyl hydroxylase is absent. Phenyl hydroxylase converts phenyl alanine into tyrosine. But in persons or people affected with phenylketonuria, phenyl hydroxylase is absent, so pyruvic acid cannot be converted into tyrosine. Then pyruvic acid accumulates as phenyl alanine accumulated as phenyl pyruvic acid. ಅವಾಗ ಅದು ಬಾಡಿಯಲ್ಲಿ ಅಕ್ಯುಮುಲೇಟ್ ಆಗಿ ಮೈಂಡ್ಗೆ, ಬ್ರೈನ್ಗೆ ಹೋದಾಗ ಮೆಂಟಲಿ ರಿಟೈರ್ಡ್ ಆಗುತ್ತೆ. ಇದು ಫೀನೈಲ್ ಕಿಟನುರಿಯಾ ಬಗ್ಗೆ. ಓಕೆ, ನಿಮ್ಮ ಡೌಟ್ಸ್ ಏನಾದರೂ ಇದೆಯಾ? ಎನಿ ಕ್ವಶನ್ಸ್ ಫ್ರಮ್ ಯು ಸರ್? ಎನಿ ಕ್ವಶನ್ಸ್ ದೇ ಆರ್ ಆಸ್ಕಿಂಗ್? ಕಮಿಂಗ್ ಬ್ಯಾಕ್ ಟು ದಿಸ್, ಕಲರ್ ಬ್ಲೈಂಡ್ನೆಸ್ ಆದಮೇಲೆ ಫೀನೈಲ್ ಕಿಟನುರಿಯಾ ಆದಮೇಲೆ ಥಲಾಸ್ಮಿಯಾ ಅಂತ, ಇಲ್ಲ ಸಿಕಲ್ ಸೆಲ್ ಅನಿಮಿಯಾಗಿ ಬರೋಣ. ಸಿಕಲ್ ಸೆಲ್ ಅನಿಮಿಯಾ ಇದು 3ನೇ ಮೆಂಡೇಲಿಯನ್ ಡಿಸಾರ್ಡರ್. ಸರ್, ಸಿಕಲ್ ಸೆಲ್ ಅನಿಮಿಯಾ ಅಂದರೆ ಏನು ಸರ್? ಸಿಕಲ್ ಸೆಲ್ ಅನಿಮಿಯಾ ಅಂದರೆ ಈ RBC ಇರುತ್ತಲ್ಲ ಬ್ಲಡ್ಡಲ್ಲಿ, ಈ RBC ಬೈಕಾನ್ಕೇವ್ ಶೇಪಲ್ಲಿ ಇರುತ್ತೆ ಜನರಲ್ ಆಗಿ, ಅದು ಸಿಕಲ್ ಶೇಪ್ ಆಗಿಬಿಡುತ್ತೆ. ಸರ್, ನಾನು ಹೇಳಿದೆ ಫೀನೈಲ್ ಕಿಟನುರಿಯಾ ಕ್ರೋಮೋಸೋಮ್ 12ಗೆ ಸಂಬಂಧಪಟ್ಟಿದ್ದು. ಸಿಕಲ್ ಸೆಲ್ ಅನಿಮಿಯಾ, ಸಿಕಲ್ ಸೆಲ್ ಅನಿಮಿಯಾ ನೋಡು ಮಗ, ನೋಡು ಕರೆಕ್ಟಾಗಿ ನೋಡ್ಕೊ. ಸಿಕಲ್ ಸೆಲ್ ಅನಿಮಿಯಲ್ಲಿ ಎ 1ನೇ ಲೆಟ್ರು, ಈ ಎ 1ನೇ ಲೆಟ್ರು. ಸೊ ಎ 1ನೇ ಲೆಟ್ರಾ, ಈ 1ನೇ ಲೆಟ್ರಾ, ಎ ಅಂದರೆ 1, ಎ ಅಂದರೆ 1, ಮತ್ತು 1 + 2 1 ಮಾಡಿಬಿಟ್ಟಿರ, ಹಂಗೆ ಮಾಡಬಾರ್ದು. 1 1 ಇದು ಕ್ರೋಮೋಸೋಮ್ 11ಗೆ ಸಂಬಂಧಪಟ್ಟಿರೋದು. ಸಿಕಲ್ ಸೆಲ್ ಅನಿಮಿಯಾ ಕ್ರೋಮೋಸೋಮ್ 11ಗೆ ಸಂಬಂಧಪಟ್ಟಿರೋದು. ಸಿಕಲ್ ಸೆಲ್ ಅನಿಮಿಯಾ ಕ್ರೋಮೋಸೋಮ್, ಯಾಕೆಂದರೆ ಬಿಫೋರ್ ಲಾಸ್ಟ್ ಇಯರ್ ಈ ಥರ ಡೌನ್ ಸಿಂಡ್ರೋಮ್ ಅಂತ ಕೇಳಿದ್ರು ಕ್ವಶನ್. ಸೊ ಸಿಕಲ್ ಸೆಲ್ ಅನಿಮಿಯಾ ಕ್ರೋಮೋಸೋಮ್ 11ಗೆ ಸಂಬಂಧಪಟ್ಟಿದ್ದು. 11. ಸರ್, ಏನಾಗುತ್ತೆ ಸರ್ ಸಿಕಲ್ ಸೆಲ್ ಅನಿಮಿಯಾ? ಈ ಕ್ವೀನ್ಸ್ ಫ್ಯಾಮಿಲಿ ಇದೆಲ್ಲ ಇಂಗ್ಲೆಂಡಲ್ಲಿ, ಮೊನ್ನೆ ಇಂಗ್ಲೆಂಡ್ನ ಮಹಾರಾಣಿ ಪ್ರಪಂಚವನ್ನು ಬಿಟ್ಟು ಹೇಲೋಕವನ್ನು ತೆಚ್ಚಿದ್ರು. ಸೊ ಆ ರಾಯಲ್ ಫ್ಯಾಮಿಲಿಯಲ್ಲಿ ಒಬ್ಬರಿಗೆ ಸಿಕಲ್ ಸೆಲ್ ಅನಿಮಿಯಾ ಬಂದು ಅವ್ರಿಗೆ ಮಕ್ಕಳಾದಾಗ ಆ ಮಕ್ಕಳನ್ನ ಬೇರೆ ಬೇರೆ ಯುರೋಪ್ನ ದೇಶಗಳಿಗೆ ಹೋಗಿ ಮದುವೆ ಮಾಡಿದಾಗ, ಸೊ ಎಂಟೈರ್ ರಾಯಲ್ಸ್ ಫ್ಯಾಮಿಲಿಯಲ್ಲಿ ಈ ಕಾಯಿಲೆ ಬಂತು. ಅದಕ್ಕೆ ಇದನ್ನು ರಾಯಲ್ ಡಿಸೀಸ್ ಅಂತಲೂ ಕರಿತೀವಿ, ಸಿಕಲ್ ಸೆಲ್ ಅನಿಮಿಯಾನ. ಇದು ಕ್ರೋಮೋಸೋಮ್ 11ಗೆ ಸಂಬಂಧಪಟ್ಟಿದ್ದು. ಇಲ್ಲಿ ಬೈಕಾನ್ಕೇವ್ ಶೇಪ್ ಇರತಕ್ಕಂತಹ RBC ಸಿಕಲ್ ಶೇಪ್ ಆಗುತ್ತೆ. ಅಷ್ಟೇ ಅಲ್ಲ, 6th ಪ್ಲೇಸಲ್ಲಿ ಗ್ಲುಟಮಿಕ್ ಆಸಿಡ್ ಬದಲು ವ್ಯಾಲೈನ್ ರೀಪ್ಲೇಸ್ ಆಗುತ್ತೆ. ಗ್ಲುಟಮಿಕ್ ಆಸಿಡ್ ಇಸ್ ರೀಪ್ಲೇಸ್ಡ್ ಬೈ ವ್ಯಾಲೈನ್. ಗ್ಲುಟಮಿಕ್ ಆಸಿಡ್ ಇಸ್ ರೀಪ್ಲೇಸ್ಡ್ ಬೈ ವ್ಯಾಲೈನ್. ಇದು ಸಿಕಲ್ ಸೆಲ್ ಅನಿಮಿಯಾ ಬಗ್ಗೆ ನಮ್ಗಿಷ್ಟು ಮಾಹಿತಿ ಇರಬೇಕು. ಈಗ ನಾವು ಕಲರ್ ಬ್ಲೈಂಡ್ನೆಸ್ ತಿಳ್ಕೊಂಡ್ವಿ, ಆ ಫೀನೈಲ್ ಕಿಟನುರಿಯಾ ತಿಳ್ಕೊಂಡ್ವಿ, ಸಿಕಲ್ ಸೆಲ್ ಅನಿಮಿಯಾ ತಿಳ್ಕೊಂಡ್ವಿ. ಈಗ 3 ಹೇಳೋಣ. ಕಲರ್ ಬ್ಲೈಂಡ್ನೆಸ್ನ ಮೆಂಡೇಲಿಯನ್ ಡಿಸಾರ್ಡರ್ ಅಂತೀವಿ, ಜಿಗ್ಜ್ಯಾಗ್ ಇನ್ಹೆರಿಟೆನ್ಸ್ ಅಂತೀವಿ. ಕಲರ್ ಬ್ಲೈಂಡ್ನೆಸ್ ಯಾವತ್ತು ಗ್ರ್ಯಾಂಡ್ ಫಾದರಿಂದ ಗ್ರ್ಯಾಂಡ್ ಸನ್ಗೆ ಹೋಗುತ್ತೆ. ಆ ಕಲರ್ ಬ್ಲೈಂಡ್ನೆಸ್ ನಾನು ಈಕ್ವೇಷನ್ ಹೇಳಿದೆ. ಫೀನೈಲ್ ಕಿಟನುರಿಯಾ ಕ್ರೋಮೋಸೋಮ್ 12ಗೆ ಸಂಬಂಧಪಟ್ಟಿರೋದು. ಅದು ಇನ್ಬಾರ್ನ್ ಎರರ್ ಆಫ್ ಮೆಟಬಾಲಿಸಮ್, ಅದೊಂದು ಮೆಂಡೇಲಿಯನ್ ಡಿಸಾರ್ಡರ್. ಎಲ್ಲ ವ್ಯಕ್ತಿಗಳಲ್ಲಿ ಫೀನೈಲ್ ಅಲನೈನ್ ಅನ್ನೋ ಅಮೈನ್ ಆಸಿಡ್ಡು ಟೈರೋಸಿನ್ ಆಗಿ ಪರಿವರ್ತನೆ ಆಗ್ತಿರುತ್ತೆ. ಯಾಕೆಂದರೆ ಆ ವ್ಯಕ್ತಿಗಳಲ್ಲಿ ಫೀನೈಲ್ ಹೈಡ್ರಾಕ್ಸಿಲೇಸ್ ಅಂತ ಒಂದು ಎನ್ಸೈಮ್ ಇರುತ್ತೆ. ಕೆಲವು ವ್ಯಕ್ತಿಗಳಲ್ಲಿ ಕ್ರೋಮೋಸೋಮ್ 12 ಸಮಸ್ಯೆ ಆದಾಗ ಫೀನೈಲ್ ಹೈಡ್ರಾಕ್ಸಿಲೇಸ್ ಆಬ್ಸೆಂಟ್ ಆಗುತ್ತೆ. ಆಗ ಫೀನೈಲ್ ಅಲನೈನು ಟೈರೋಸಿನ್ ಆಗೋದಿಲ್ಲ. ಯಾವಾಗ ಫೀನೈಲ್ ಅಲನೈನು ಟೈರೋಸಿನ್ನು ಆಗೋದಿಲ್ವೋ ಆಗ ಫೀನೈಲ್ ಅಲನೈನು ದೇಹದಲ್ಲಿ ಜಾಸ್ತಿ ಆಗುತ್ತೆ. ಆವಾಗ ಅದು ಫೀನೈಲ್ ಪೈರುವಿಕ್ ಆಸಿಡ್ ಆಗುತ್ತೆ. ಆವಾಗ ಫೀನೈಲ್ ಪೈರುವಿಕ್ ಆಸಿಡ್ ಬ್ರೈನ್ ಒಳಗೆ ಹೋಗುತ್ತೆ. ಆಗ ಮೆಂಟಲ್ ರಿಟಾರ್ಡೇಷನ್ ಕಾಸ್ ಆಗುತ್ತೆ, ಇಮ್ಯುನೋ ಸಿಸ್ಟಮ್ ವೀಕ್ ಆಗುತ್ತೆ. ಇದು ಫೀನೈಲ್ ಕಿಟನುರಿಯಾ. ಸಿಕಲ್ ಸೆಲ್ ಅನಿಮಿಯಾ ಅಂದರೆ ಈ ರಕ್ತ ಇದೆಯಲ್ಲ, ಈ ಸಿಕಲ್ ಸೆಲ್ ಅನಿಮಿಯಲ್ಲಿ RBC ಏನಿದೆ,
ದಟ್ ಹಿಮೋಫೀಲಿಯಾ ಇಸ್ ಕಾಲ್ಡ್ ರಾಯಲ್ ಡಿಸೀಸ್. ಈ ಸಿಕೆಲ್ ಸೆಲ್ ಅನಿಮಿಯಲ್ಲಿ 6th ಪ್ಲೇಸಲ್ಲಿ ಗ್ಲುಟಮಿಕ್ ಆಸಿಡ್ ಇಸ್ ರೀಪ್ಲೇಸ್ಡ್ ಬೈ ವ್ಯಾಲೈನ್. ಗ್ಲುಟಮಿಕ್ ಆಸಿಡ್ ಇಸ್ ರೀಪ್ಲೇಸ್ಡ್ ಬೈ ವ್ಯಾಲೈನ್. ಬೈಕಾನ್ಕೇವ್ ಇರ್ತಕ್ಕಂಥ ಅಂದರೆ RBC ಸಿಕಲ್ ಶೇಪ್ ಆಗುತ್ತೆ. RBC ಲೈಫ್ ಸ್ಪ್ಯಾನು 120 ಡೇಸು. RBC ಸ್ಪ್ಲೀನಲ್ಲಿ ಡೆಸ್ಟ್ರಾಯ್ ಆಗುತ್ತೆ. ಅದನ್ನು ಗ್ರೇವ್ ಯಾರ್ಡ್ ಆಫ್ RBC ಅಂತ ಕರಿತೀವಿ. ಹೀಮೋಫೀಲಿಯಾ ಬಂದು ಹೀಮೋಫೀಲಿಯಾ ಬಂದು ರಾಯಲ್ ಡಿಸೀಸಸ್. ಹೀಮೋಫೀಲಿಯಾ ರಾಯಲ್ ಡಿಸೀಸು ಯಾಕೆ ಅಂದರೆ ಹೀಮೋಫೀಲಿಯಲ್ಲಿ ರಕ್ತ ಆಚೆ ಬಂದಾಗ ಆ ಕ್ಲಾಟ್ ಆಗೋ ಟೈಮ್ ಇದೆ ನೋಡಿ, ಆ ಸಡನ್ ಆಗಿ ಕ್ಲಾಟ್ ಆಗಲ್ಲ, ಅವಾಗ ಹೆವಿ ಬ್ಲೀಡ್ ಆಗುತ್ತೆ. ಅದನ್ನು ಹೀಮೋಫೀಲಿಯಾ ಅಂತ ಕರಿತೀವಿ. ಇನ್ನು ನೆಕ್ಸ್ಟ್ ಬಂದರೆ ಥಲಾಸ್ಮಿಯಾ ಅಂತ. ಆಲ್ಫಾ ಥಲಾಸ್ಮಿಯಾ, ಬೀಟಾ ಥಲಾಸ್ಮಿಯಾ ಅಂತಿರುತ್ತೆ. ಏನು ಸರ್ ಹಿಂಗಂದ್ರೆ, ನೋಡ್ರಿ ರಜಾ, ಹೀಮೋಗ್ಲೋಬಿನ್ನಲ್ಲಿ ಹೀಮ್ ಮತ್ತು ಗ್ಲೋಬಿನ್ ಅಂತಿರುತ್ತೆ. ಆ ಗ್ಲೋಬಿನ್ ಅನ್ನೋದು ಪ್ರೋಟೀನ್ ಪಾರ್ಟು. ಆ ಗ್ಲೋಬಿನಲ್ಲಿ ಆಲ್ಫಾ ಚೈನ್, ಬೀಟಾ ಚೈನ್ ಅಂತ ಇರುತ್ತೆ. ಈ ಆಲ್ಫಾ ಚೈನ್ ಸಿಂಥಸಿಸ್ಸು ವೇರಿ ಆದರೆ ಅದನ್ನು ಆಲ್ಫಾ ಥಲಾಸ್ಮಿಯಾ ಅಂತೀವಿ. ಬೀಟಾ ಚೈನ್ ಸಿಂಥಸಿಸ್ ವೇರಿ ಆದರೆ ಅದನ್ನು ಬೀಟಾ ಥಲಾಸ್ಮಿಯಾ ಅಂತೀವಿ. ಅಂದರೆ ಇಲ್ಲಿ ಕ್ವಾಲಿಟೇಟಿವ್ ಮತ್ತು ಕ್ವಾಂಟಿಟೇಟಿವ್ ಪ್ರಾಬ್ಲಮ್ ಅಂತ ಒಂದು ಪದ ಬರುತ್ತೆ. ಈಗ ನಾವು ಒಟ್ಟು ಕಲರ್ ಬ್ಲೈಂಡ್ನೆಸ್, ಫಿನೈಲ್ಕೆಟೋನುರಿಯಾ, ಸಿಕೆಲ್ ಸೆಲ್ ಅನಿಮಿಯಾ, ಹಿಮೋಫೀಲಿಯಾ, ಥಲಾಸ್ಮಿಯಾ, ಆಲ್ಫಾ ಥಲಾಸ್ಮಿಯಾ, ಬೀಟಾ ಥಲಾಸ್ಮಿಯಾ ಇದ್ರ ಬಗ್ಗೆ ತಿಳ್ಕೊಂಡ್ವಿ. ಇವು 5. ಆ ಕಡೆ ಕ್ರೋಮೋಸೋಮಲ್ ಡೌನ್ ಸಿಂಡ್ರೋಮ್, ಕ್ಲೈನ್ಫೆಲ್ಟರ್, ಟರ್ನರ್ 8. ಈ 8ರಲ್ಲಿ ಸಹಜವಾಗಿ ಜೆನೆಟಿಕ್ಸಲ್ಲಿ 5-6 ಪ್ರಶ್ನೆ ಬರುತ್ತೆ ಅಂತಾರೆ. ಒಂದು ಕ್ವಶನ್ ಬರಲೇಬೇಕು, ನೀಟ್ಗೂ ಬರಬೇಕು, ಬೋರ್ಡ್ ಎಕ್ಸಾಮ್ಗೂ ಬರಬೇಕು. ಇದೇನು ವಂಡರ್ಸ್ ಅಲ್ಲ, ಯಾರು ಬೇಕಾದರೂ ಇದನ್ನು ಪ್ರಿಡಿಕ್ಟ್ ಮಾಡ್ಬೋದು. PUCಗೆ ಕೇಳ್ತಾರೆ ಇದ್ರ ಮೇಲೆ ಒಂದು ಕ್ವಶನ್, ಬೋರ್ಡ್ ಎಕ್ಸಾಮ್ ಬರೆದಿಟ್ಕೊಂಡ್ಬಿಡಿ ಬರುತ್ತೆ. ಈ 8 ಇದೆ ನೋಡಿ, ಸಿಂಪಲ್. ನಾನು ಏನು ಹೇಳಿದ್ದೀನಿ ಇದರಲ್ಲೇ ರಿಫ್ಲೆಕ್ಟ್ ಆಗಬೇಕು ಕ್ವಶನ್. ಯಾಕೆಂದರೆ ಬುಕ್ಕಲ್ಲಿರೋದು ಇಷ್ಟೇ ಇನ್ಫಾರ್ಮೇಷನ್ ರಜಾ. ಇದಕ್ಕೆ ತಕ್ಕಂತೆ ನೀಟಾಗಿ ಓದ್ಕೋಬೇಕು. ಚೆನ್ನಾಗಿ ಓದಿ. ಇಷ್ಟರ ಬಗ್ಗೆ ನಾನು ಹೇಳಿದೆ, ಇನ್ನೊಮ್ಮೆ ಎಲ್ಲ ಒಂದ್ಸಲ ರಿವೈಸ್ ಮಾಡ್ತೀನಿ. ಡೌನ್ ಸಿಂಡ್ರೋಮ್ನ 21st ಟ್ರೈಸೋಮಿ ಅಂತೀವಿ. ಡೌನ್ ಸಿಂಡ್ರೋಮ್ನ ಆಟೋಸೋಮಲ್ ಹೈಪರ್ ಅನ್ಯೂಪ್ಲಾಯ್ಡಿ ಅಂತೀವಿ. ಡೌನ್ ಸಿಂಡ್ರೋಮ್ನ ಮಂಗಲಾಯ್ಡ್ ಇಡಿಯಾಸಿ ಅಂತೀವಿ. ಡೌನ್ ಸಿಂಡ್ರೋಮ್ನ ನಾವು ಆಟೋಸೋಮಲ್ ಹೈಪರ್ ಅನ್ಯೂಪ್ಲಾಯ್ಡಿ ಅಂತೀವಿ. ಫಿಸಿಕಲ್ ಡೆವಲಪ್ಮೆಂಟ್ ಈಸ್ ರಿಟಾರ್ಡೆಡ್, ಮೆಂಟಲ್ ಡೆವಲಪ್ಮೆಂಟ್ ಈಸ್ ರಿಟಾರ್ಡೆಡ್, ಸೈಕೋಮೋಟರ್ ಡೆವಲಪ್ಮೆಂಟ್ ಈಸ್ ರಿಟಾರ್ಡೆಡ್, ಫ್ಲಾಟ್ ಫೇಸ್, ಸ್ಟಾರ್ಚ್ ಸ್ಟೇಚರ್. ಡೌನ್ ಸಿಂಡ್ರೋಮ್ ಅಫೆಕ್ಟ್ಸ್ ಬೋತ್ ಮೇಲ್ಸ್ ಅಂಡ್ ಫೀಮೇಲ್ಸ್. ಕ್ಲೈನ್ಫೆಲ್ಟರ್ ಸಿಂಡ್ರೋಮ್, ಇಟ್ ಅಫೆಕ್ಟ್ಸ್ ಓನ್ಲಿ ಮೇಲ್ಸ್. Klinefelter is called allosomal hyperaneuploidy. Gynoechomastia. Development of breast in males is called gynoechomastia. ಇಷ್ಟು ನೆನಪಿರಬೇಕು. ಟರ್ನರ್ ಸಿಂಡ್ರೋಮ್, ಇಟ್ ಅಫೆಕ್ಟ್ಸ್ ಓನ್ಲಿ ಫೀಮೇಲ್ಸ್. It affects only females. It is called allosomal hypoaneuploidy. Allosomal hypoaneuploidy. ಇಷ್ಟು ನಾವು ತಿಳ್ಕೊಂಡ್ವಿ. ಪ್ರಾಯಶಃ ಎನಿ ಡೌಟ್ಸ್ ಇದ್ದರೆ, ಸರ್ ಎನಿ ಡೌಟ್ಸ್ ದೇ ಆರ್ ಆಸ್ಕಿಂಗ್. ತುಂಬ ಅದ್ಭುತವಾಗಿ ಪ್ರೋಗ್ರಾಮ್ ಡಿಸೈನ್ ಮಾಡಿದ್ದೀವಿ. ಶೆಡ್ಯೂಲ್ ತುಂಬ ಇದಿರುತ್ತೆ. ನಾನೆಲ್ಲ ನಮ್ಮ ಪರಿಶ್ರಮೇಟ್ಸ್ಗೂ ಮತ್ತು ಎಲ್ಲ ಪೋಷಕರಿಗೆ ಹೇಳೋದು, ನೆಕ್ಸ್ಟ್ ಮಂಡೆಯಿಂದ ನಾವು ತುಂಬ ಅಂದರೆ ಎಲ್ಲಿ ಟೈಮ್ ವೇಸ್ಟ್ ಮಾಡಿದ್ರೆ ಭಾನುವಾರನೂ ಸಹ ಮುಂಜಾನೆ 6 ಗಂಟೆಯಿಂದ ರಾತ್ರಿ 11-12ವರೆಗೂ ಓದಿಸ್ಬೇಕು ಅಂತಿದ್ದೀವಿ. ಸೊ ಈ ಶೆಡ್ಯೂಲ್ನ ನಾವು ಫಾಲೋ ಮಾಡಿದ್ರೆ ಸೇಫ್ ಝೋನ್ಗೆ ಬರ್ಬೋದು ಈಸಿಯಾಗಿ. ಸೊ ಮನೆಗೆ ಬಂದಮೇಲೆ, ಮನೆಯಿಂದ ಇಲ್ಲಿ ಬಂದಮೇಲೆ ಭಾನುವಾರ ಬರ್ತಿದ್ದೀರಾ, ತುಂಬ ಫೋಕಸ್ಡಾಗಿ ಪೇರೆಂಟ್ಸ್ಗೆ ಹೇಳ್ಬಿಡಿ. ಸಡನ್ನಾಗಿ ಈ ಭಾನುವಾರ ಬಂದು ನೆಕ್ಸ್ಟ್ ಭಾನುವಾರನೇ ಪೇರೆಂಟ್ಸ್ನ ಕರ್ಸ್ಕೊಬೇಡಿ. ಯಾಕೆಂದರೆ ಇದು ಕೆರಿಯರು, ಜೀವನ. 1 ಮಾರ್ಕ್ ಹೆಚ್ಚು ಕಡಿಮೆ ಆದರೂ ಸೀಟ್ ಆಗಲ್ಲ. ಇದೊಂದು ದೊಡ್ಡ ಯುದ್ಧ. ನೀವಿಲ್ಲಿ ಗೆಲ್ಲೇಬೇಕು. ಉಳಿಬೇಕು ಅಂದರೆ ಸ್ಟ್ರಗಲ್ ಮಾಡಲೇಬೇಕು. ಎಕ್ಸಿಸ್ಟ್ ಆಗಬೇಕು ಅಂದರೆ ಸ್ಟ್ರಗಲ್ ಮಾಡಲೇಬೇಕು. ಫಿಟ್ಟಾಗಿದ್ರೇ ಸರ್ವೈವ್ ಆಗ್ತೀರಾ. ಏಕಾಗ್ರತೆ ಇರಲಿ. ಹಾರ್ಡ್ ವರ್ಕ್ ಮಾಡಲೇಬೇಕು. 15-16 hours ಓದಲೇಬೇಕು. ಎರಡನೇ ಮಾತೇ ಇಲ್ಲ. ನೀವು ಮನ್ಸು ಮಾಡಿದ್ರೆ ಏನು ಬೇಕಾದರೂ ಆಗ್ತೀರಾ, ಪ್ರೊವೈಡೆಡ್ ಆ ವಿಲ್ ಪವರ್ ತುಂಬ ಗಟ್ಟಿಯಾಗಿರಬೇಕು. ನೀವು ಗೆಲ್ತೀರಾ. ಮೆಡಿಕಲ್ ಆಸ್ಪಿರೆಂಟ್ಸ್ಗೆ ನಾನು ಹೇಳೋಕ್ಕೆ ಇಷ್ಟಪಡೋದು ಇಷ್ಟೇ, ಇನ್ನೇನು ಮಾಡಬೇಕು ಅಂದರು ಯು ಕ್ಯಾನ್ ವರ್ಕ್ ವೆರಿ ಹಾರ್ಡ್. ಪ್ರೀತಿಯ ವಿದ್ಯಾರ್ಥಿಗಳೇ, ನಮ್ಮ ಲಿಜೆಂಡ್ಸು, ಓಕೆ, ಇವರು ನಿಮ್ಮ ಸ್ಟೂಡೆಂಟ್ಸ್ನ ಅಷ್ಟು ದೊಡ್ಡದಾಗಿ ತೋರಿಸೋದು. 720ಕ್ಕೆ 700 ಹೊಡೆದಿದ್ದಾನೆ ಅಂದರೆ ನಮ್ಮ ಸಾತ್ವಿಕ್ಕು ಒಬ್ಬ ಲಿಜೆಂಡ್ರಿ. ಒಂದು ಲಿಜೆಂಡ್ನ ನಾನು ತೋರಿಸ್ಬೇಕು. ನಾನು ನಮ್ಮ ಹುಡುಗರನ್ನ ಕರ್ನಾಟಕಕ್ಕೆ ಪರಿಚಯಿಸೋದಕ್ಕೆ, ಅಡ್ವರ್ಟೈಸ್ಮೆಂಟಲ್ಲೆಲ್ಲ ಹೇಳೋದಕ್ಕೆ ನಮ್ಮ ಹುಡುಗರು ಅವ್ರ ಹಾರ್ಡ್ ವರ್ಕ್ನ ರೆಸ್ಪೆಕ್ಟ್ ಮಾಡಬೇಕು. ಯಾಕೆಂದರೆ ಈ ಜನ್ರೇಷನ್ ಹುಡುಗರಿಗೆ ಒಂದು ಇನ್ಸ್ಪೈರ್. ಇವತ್ತು ಒಬ್ಬ ವ್ಯಕ್ತಿ ಪಾಲಿಟಿಕ್ಸ್ಗೆ ಹೋಗಬೇಕು, ಇಲ್ಲ ಏನಾದರೂ ಸೆಲೆಬ್ರಿಟಿ ಆಗಬೇಕು, ಒಂದು ರೋಡ್ ಶೋ ಆಗಬೇಕು ಅಂದರೆ, ನಮ್ಮ ಹುಡುಗನೂ ಸೆಲೆಬ್ರಿಟಿನೇ ನನಗೆ. ನಮ್ಮ ಸಾತ್ವಿಕ್ ನನಗೆ ಸೆಲೆಬ್ರಿಟಿನೇ. ನಮ್ಮ ಸಂಜನಾ ನಮಗೆಲ್ಲ ಸೆಲೆಬ್ರಿಟಿನೇ. ನಮ್ಮ ಟಾಪರ್ಸ್ ಎಲ್ಲ ನಮಗೆ ಸೆಲೆಬ್ರಿಟೀಸೇ. ನಮ್ಮ ರಮೇಶ್ ನಮ್ಮ ಸೆಲೆಬ್ರಿಟಿ. ನಮ್ಮ ಬಂಡ ನಮ್ಮ ಸೆಲೆಬ್ರಿಟಿ. ನಮ್ಮ ಹುಡುಗರೆಲ್ಲ ನಮ್ಮ ಸೆಲೆಬ್ರಿಟೀಸೇ. ನಮ್ಮ ಯಶಸ್ ನಮ್ಮ ಸೆಲೆಬ್ರಿಟಿ. ನಮ್ಮ ಪ್ರಜ್ವಲ್ ನಮ್ಮ ಸೆಲೆಬ್ರಿಟಿ. ನಮ್ಮ ಸೆಲೆಬ್ರಿಟಿನ ನಾವು ರೋಡ್ ಶೋ ಮಾಡಿದ್ದೀವಿ.
ಈ ಸಲ ಏರ್ ಒನ್ ಬರ್ತೀವಿ, ಭಾಳಷ್ಟು ಜನ ಹೇಳ್ತಾರೆ ಬಂದು ಏರ್ ಒನ್ ಬಂದೇ ಬರ್ತೀವಿ ಈ ಸಲ. 700ವರೆಗೂ ಬಂದಿದ್ದೀವಿ. ಏರ್ ಒನ್ ಬಂದರೆ ಮಾತ್ರ ನಮ್ಮ ಹುಡುಗರು ನೆಕ್ಸ್ಟ್ ಲೆವೆಲಲ್ಲಿ ಪ್ರೊಜೆಕ್ಟ್ ಮಾಡ್ತೀವಿ. ಆ್ಯಕ್ಚುಲಿ ಡೈ ಹೈಬ್ರಿಡ್ ಕ್ರ್ಯಾಶ್ ನಾವೀಗ ಅದನ್ನ ಇನ್ನೂ ಮಾಡಿಲ್ಲ ಸರ್, ಅದೊಂದು ಲೆಂತಿ ಟಾಪಿಕ್ಕು. ಬಟ್ ಆದರೂ ಆ ಹುಡುಗ ಕೇಳಿದಾನೆ, ಸಿಂಪಲ್ ಆಗಿ ಹೇಳ್ಬಿಡ್ತೀನಿ. ರೌಂಡ್ ಎಲ್ಲೋ ಮತ್ತು ವ್ರಿಂಕಲ್ಡ್ ಗ್ರೀನ್ ಇವೆರಡನ್ನೂ ತಗೊಂಡು ಕ್ರ್ಯಾಶ್ ಮಾಡಿದಾಗ ನಮಗೆ 9:3:3:1 ಇದು ಫಿನೋಟೈಪಿಕ್ ರೇಷಿಯೋ. 1:2:2:4:1:2:1:2:1 ಇದು ಜೀನೋಟೈಪಿಕ್ ರೇಷಿಯೋ. ಈ ಡಯಾಬಿಟಿಕ್ ನೆಕ್ಸ್ಟ್ ಕ್ಲಾಸಲ್ಲಿ ನಾವು ಮಾನೋ ಹೈಬ್ರಿಡ್ ಡಯಾಬಿಟಿಕ್ ಇದ್ವಿ. ಆ ಹುಡುಗ ಕೇಳಿದ್ದಕ್ಕೆ ಹೇಳೋದು ನನ್ನ ಧರ್ಮ. ನೋಡಿ, ಇದು ಫಿನೋಟೈಪಿಕ್ ರೇಷಿಯೋ 9:3:3:1. 9, 3, 12, 12, 3, 15, 15, 1, 16. ಸೊ ಟೋಟಲ್ 16 ಇದೆ, ಇಲ್ಲಿ ಬಂತು. 1 + 2 3, 3 + 2 5, 5 + 4 9, 9 + 1 10, 10 + 2 12, 12 + 1 13, 13 + 2 15, 15 + 1 16, 16 ಬರ್ತಾ ಇದೆ. ಸೊ ಇದು ಡೈ ಹೈಬ್ರಿಡ್ ಕ್ರ್ಯಾಶ್. ರೌಂಡ್ ಎಲ್ಲೋನ ಮತ್ತು ವ್ರಿಂಕಲ್ಡ್ ಗ್ರೀನ್ನ ನೀವು ಕ್ರ್ಯಾಶ್ ಮಾಡಿದಾಗ F1 ಜನ್ರೇಷನಲ್ಲಿ, F1 ಅಂದರೆ ಈ ಒನ್ನ ಫಸ್ಟ್ ಅಂತೀವಿ. ಈ ಎಫ್ ಅಂದರೆ ಫಿಲಿಯಲ್ ಅಂತ. ಗ್ರೀಕ್ ಭಾಷೆಯಲ್ಲಿ ಫಿಲಿಯಲ್ ಅಂದರೆ ಸನ್ ಅಂತ, ಮಗ ಅಂತ. ಸೊ F1 ಜನ್ರೇಷನ್ ಅಂದರೆ ಮೊದಲನೇ ಮಗ ಅಂತ. F1 ಜನ್ರೇಷನಲ್ಲಿ ರೌಂಡ್ ಎಲ್ಲೋ ಬರುತ್ತೆ. ಯಾಕೆ ಅಂದರೆ ನೀವು ರೌಂಡ್ ಎಲ್ಲೋನ ವ್ರಿಂಕಲ್ಡ್ ಗ್ರೀನ್ನ ಎರಡನ್ನೂ ಕ್ರ್ಯಾಶ್ ಮಾಡಿದಾಗ F1 ಜನ್ರೇಷನಲ್ಲಿ ರೌಂಡ್ ಎಲ್ಲೋ ಬರುತ್ತೆ. ಅದಕ್ಕೆ ರೌಂಡ್ ಎಲ್ಲೋ ಇಸ್ ಕಾಲ್ಡ್ ಡಾಮಿನೆಂಟ್. ವ್ರಿಂಕಲ್ಡ್ ಗ್ರೀನ್ F1 ಅಲ್ಲಿ ಬರಲಿಲ್ಲ, ಅದಕ್ಕೆ ರೆಸಿಸಿವ್. ಮತ್ತೆ F1 ಪೇರೆಂಟ್ನ ಕ್ರ್ಯಾಶ್ ಮಾಡ್ತಾರೆ. ರೌಂಡ್ ಎಲ್ಲೋ ಕ್ರ್ಯಾಶ್ ಮಾಡಿದಾಗ ನಮಗೆ 16 ಕಾಂಬಿನೇಷನ್ ಬರುತ್ತೆ. 16 ಕಾಂಬಿನೇಷನ್ ನೋಡಿದಾಗ ಫಿನೋಟೈಪಿಕ್ ರೇಷಿಯೋ 9:3:3:1. ಈಗ ಎಕ್ಸಾಮಲ್ಲಿ ಕೇಳ್ಬಿಡ್ತಾರೆ, ಸರ್ ಹೌ ಮೆನಿ ಫಿನೋಟೈಪ್ಸ್ ಆರ್ ದೇರ್ ಇನ್ ಡೈಹೈಬ್ರಿಡ್ ಕ್ರಾಸ್, ಹೌ ಮೆನಿ ಜಿನೋಟೈಪ್ಸ್ ಆರ್ ದೇರ್ ಇನ್ ಡೈಹೈಬ್ರಿಡ್ ಕ್ರಾಸ್ ಅಂತ. ಹೆಂಗೆ ಹೇಳ್ಬೇಕು ಅಂದರೆ 9:3:3:1 4 ಇದೆ ನೋಡಿ. 1, 2, 3, 4 ಡೈಹೈಬ್ರಿಡ್ ಕ್ರಾಸಲ್ಲಿ 4 ಫಿನೋಟೈಪ್ಸ್ ಇದೆ. ಹೌ ಮೆನಿ ಜಿನೋಟೈಪ್ಸ್ ಆರ್ ದೇರ್, ತಲೆ ಕೆಡಿಸ್ಕೊಳ್ಳೇಬೇಡಿ ನೋಡಿ. 1, 2, 3, 4, 5, 6, 7, 8, 9 ದೇರ್ ಆರ್ 9 ಜಿನೋಟೈಪ್ಸ್ ಆರ್ ದೇರ್. ಇಷ್ಟೇ ಆನ್ಸರ್. ಇನ್ ಮಾನೋ ಹೈಬ್ರಿಡ್ ಇನ್ಕಂಪ್ಲೀಟ್ ಡಾಮಿನೆನ್ಸ್ ಕಮಿಂಗ್ ಕ್ಲಾಸಲ್ಲಿ ಡೀಟೇಲ್ಡ್ ಆಗಿ ಹೇಳ್ತೀವಿ. ಫರ್ದರ್ ಮೋರ್ ಎನಿ ಕ್ವಶನ್ ಸರ್? ಯಾಕೆಂದರೆ ಸಿಕಲ್ ಸೆಲ್ ಅನಿಮಿಯಾ, ನಾನು ಕೋಡ್ ವರ್ಡ್ ಹೇಳಕ್ಕೆ ಹೋದೆ. ನಾನು ಈ ಥರ ನೋಡಿ, ಅನೇಮಿಯಾ ನಾನು ಈ ಥರ ಬರೆದು ಯಾಕೆ ಕ್ಯಾಪಿಟಲ್ ಬರೆದೆ ಅಂದರೆ, ನಾನು ನಿಮ್ಗೆ ಕೋಡ್ ವರ್ಡ್ ಹೇಳಿದೆ. ಎ ಅಂದರೆ 1, ಎ ಅಂದರೆ 1, 1, 1, 11 ಈ ಥರ. ಇದು 11th ಕ್ರೋಮೋಸೋಮ್ಗೆ ಸಂಬಂಧಪಟ್ಟಿರೋದು ಅಂತ. ಅಂದರೆ ನಾನು ಯಾಕೆ ಹೈಲೈಟ್ ಮಾಡಿದೆ ಅಂದರೆ, ನಿಮ್ಗೆ ಎಕ್ಸಾಮಲ್ಲಿ ಯಾವ ಕ್ರೋಮೋಸೋಮ್ಗೆ ಸಂಬಂಧಪಟ್ಟಿದ್ರು ಎ ಒಂದನೇ ಲೆಟ್ರು 1, ಕ್ರೋಮೋಸೋಮ್ 11ಗೆ ಸಂಬಂಧಪಟ್ಟಿದ್ದು ಸಿಕೆಲ್ ಸೆಲ್ ಅನಿಮಿಯಾ ಅಂತ. ಇದನ್ನು ಕನ್ವೆ ಮಾಡೋಕ್ಕೆ ಈ ರೀತಿ ಬರೆದೆ ರಜಾ, ಇನ್ನು ಬೇರೆ ಇದಕ್ಕಲ್ಲ. ಅಂದರೆ ಸರ್ ಇದನ್ನು ಸ್ಮಾಲ್ ಬರೀಬೇಕಾಗಿತ್ತಲ್ಲ, ಕ್ಯಾಪಿಟಲ್ ಯಾಕೆ ಬರೆದ್ರಿ? ರೀಸನ್ ಅದಲ್ಲ, ಕೋಡ್ ವರ್ಡ್ ಇದು. ಓಕೆ, ಎಲ್ಲ ಭಾಳ ಖುಷಿಯಾಯಿತು 2 ಡೇಸಿಂದ ಇಂಟ್ರ್ಯಾಕ್ಟ್ ಆಗಿ. ಕರ್ನಾಟಕದ ಜನತೆನ ತಲುಪೋ ಒಂದು ಪುಟ್ಟ ಪ್ರಯತ್ನ ನಮ್ಮದು. ಸೊ ಇದೇ ಥರ ಆನ್ಲೈನ್ ಕ್ಲಾಸಸಲ್ಲಿ ಇದು ಮಾಡ್ತೀವಿ. ನಿನ್ನೆ ಬರೋಕ್ಕಾಗಲ್ಲ, ಕ್ಷಮೆ ಇರಲಿ. ಟು ಬಿ ಫ್ಯಾಕ್ಟ್, ನಾನು ದೇವಸ್ಥಾನಕ್ಕೆ ಹೋಗಿದ್ದೆ, ಬರೋಕ್ಕೆ ಲೇಟ್ ಆಗೋಯ್ತು. ಸೊ ಆ ಕಾರಣಕ್ಕೆ ಕ್ಲಾಸ್ ತೊಗೊಳಕ್ಕಾಗಲಿಲ್ಲ. ದಸರಾ ಎಲ್ರಿಗೂ ಒಳ್ಳೆಯದಾಗಲಿ. ನಮ್ಮ ನಾಡ ಹಬ್ಬ, ನಮ್ಮ ಕನ್ನಡಿಗರ ನಾಡ ಹಬ್ಬ ದಸರಾ. ಕನ್ನಡದ ವಿದ್ಯಾರ್ಥಿಗಳು ರಾಷ್ಟ್ರ ಮಟ್ಟದಲ್ಲಿ ಮಿಂಚಬೇಕು ಅನ್ನೋ ಪ್ರಯತ್ನ ಇದು. ಎಲ್ಲ ಕೋಚಿಂಗ್ ಸೆಂಟರ್ಸ್ಗಳ ನಡುವೆ ಒಬ್ಬ ಕನ್ನಡದ ಹುಡುಗ, ಒಂದು ಮಿಡಲ್ ಕ್ಲಾಸ್ ಕುಟುಂಬದ ಹುಡುಗ, ಬೆಂಗಳೂರಿನ ದೊಡ್ಡ ದೊಡ್ಡ ತಿಮಿಂಗ್ಲಗಳ ಮಧ್ಯೆ ಒಂದು ಸಣ್ಣ ಮೀನು ಬೆಂಗಳೂರಲ್ಲಿ ಈಜಾಗಿ ಬಂದಿದೆ. ಅಷ್ಟು ಸುಲಭದ ಮಾತಲ್ಲ. ನಿಮ್ಮ ಪ್ರೀತಿನ ನನ್ನ ಶ್ರೀರಕ್ಷೆ, ನಿಮ್ಮ ಅಭಿಮಾನವೇ ಶ್ರೀರಾಮ ರಕ್ಷೆ. ಸೊ ವಿ ಆರ್ ಫಾರ್ ಬೆಟರ್ ದೆನ್ ಅದರ್ಸ್ ಅಂತಲ್ಲ. ನಮಗಿಂತ ಚೆನ್ನಾಗಿ ಪಾಠ ಮಾಡೋರಿದ್ದಾರೆ, ನಮಗಿಂತ ಚೆನ್ನಾಗಿ ನೋಡ್ಕೊಳ್ಳೋರಿದ್ದಾರೆ, ನಮಗಿಂತ ಚೆನ್ನಾಗಿ ಹೇಳ್ಕೊಡೋರಿದ್ದಾರೆ. ಆದರೆ ಇವೆಲ್ಲರ ಕಾಂಬಿನೇಷನ್ ಕರ್ನಾಟಕದಲ್ಲಿ ಇರಲಿಲ್ಲ. ಪ್ರಾಯಶಃ ಅದೇ ನಾವು. ಪ್ರದೀಪ್ ಈಶ್ವರ್ ನಿಮ್ಮೊಂದಿಗೆ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿ. ಈ ಥರ ಲೈವ್ ಕ್ಲಾಸಸ್ ಬರುತ್ತೆ. ಆದಷ್ಟು ದಯವಿಟ್ಟು ನಮ್ಮ ಪರಿಶ್ರಮೇಟ್ಸು ಮನೇಲಿದ್ದಾಗ ಓದಿ, ಟೈಮ್ ವೇಸ್ಟ್ ಮಾಡಬೇಡಿ. ನಾನು ಹೇಳ್ತಾ ಇರ್ತೀನಿ, ನೀವು ನಾನು ಸೋತರೂ ಪರವಾಗಿಲ್ಲ, ನಿಮ್ಮ ಅಪ್ಪನ ಕಷ್ಟ ಸೋಲ್ಬಾರ್ದು, ನಿಮ್ಮ ಅಮ್ಮ ತ್ಯಾಗ ಸೋಲ್ಬಾರ್ದು. ಸೊ ಅಪ್ಪ ಅಮ್ಮ ದೊಡ್ಡ ಕನಸಿನ ಪ್ರಪಂಚದ ಕೂಸು ನೀನು. ಡಾಕ್ಟರ್ ಆಗಬೇಕು ಅಂತ ಬೆಂಗಳೂರವರೆಗೂ ಕಳಿಸಿದ್ದಾರೆ. ಲಗೇಜ್ ಜೊತೆ ಕನಸು ಎತ್ಕೊಂಬಂದಿದ್ಯಾ, ನಿನ್ನ ಡಾಕ್ಟರ್ ಮಾಡೋ ಜವಾಬ್ದಾರಿ ನಮ್ಮದು. ಚೆನ್ನಾಗಿ ಓದಿ, ಹಾರ್ಡ್ ವರ್ಕ್ ಮಾಡಿ, ಡೆಡಿಕೇಶನ್ ಇರಲಿ, ಏಕಾಗ್ರತೆ ಇರಲಿ,
ಊರಿಗೆ ಹೋದಾಗ ಕೆಲವು ರಿಲೇಟಿವ್ಸ್ ಅಂದಿರ್ತಾರೆ, ಡಾಕ್ಟರ್ ಆಗಿಬಿಡ್ತೀಯಾ ನೀನು ಅಂತ. ಓ ಡಾಕ್ಟರ್ ಆಗ್ತೀಯಾ, ಅಷ್ಟು ಈಸಿನಾ ಅಂತಾರೆ. ತಲೆ ಕೆಡಿಸ್ಕೋಬೇಡಿ. ನಿಂದಕರಿರಬೇಕು, ವಿಮರ್ಶಕರಿರಬೇಕು. ಲೈಫಲ್ಲಿ ಏನಾದರೂ ನೀನು ಅನ್ಕೊಂಡು ಸಾಧಿಸ್ಬೇಕು. ಕಷ್ಟನೋ ಸುಖನೋ ನಿನ್ನ ಕೆರಿಯರ್ ಗೋಲ್ನ ರೀಚ್ ಆಗಬೇಕು. ಇವಾಗಾದರೂ ಕ್ಲಾರಿಟಿ ಇಟ್ಕೋ, ಇಲ್ಲ ಲೈಫಲ್ಲಿ ಒಬ್ಬನ ಕ್ಲಾರಿಟಿ ಇರುತ್ತೆ, ಅವ್ನು ನಿನ್ನನ್ನು ಬಳಸಾಕ್ತಾನೆ. ಇವಾಗಾದರೂ ಗೋಲ್ ಇಟ್ಕೋ, ಇಲ್ಲ ಲೈಫಲ್ಲಿ ಒಬ್ಬನ ಗೋಲ್ ಇರುತ್ತೆ, ಅವನ ಗೋಲ್ಗೆ ನೀನು ದುಡಿಬೇಕಾಗುತ್ತೆ. ತಲೆ ಕೆಡಿಸ್ಕೋಬೇಡ. ಬಿ ಸ್ಟ್ರಾಂಗ್ ಇನಫ್. ಯಾವುದಕ್ಕೂ ಅಂಜಬೇಡ. ಅವ್ರು ಯಾರೋ ಡಾಕ್ಟರ್ ಆಗಲ್ಲ ಅಂದಿದ ತಕ್ಷಣ ನೀನು ಆಗದೆ ಇರಲ್ಲ. ಅವ್ರು ಯಾರೋ ನೀನು ಡಾಕ್ಟರ್ ಆಗೋಗ್ತೀಯ ಅಂದರೆ ಓದದೇ ಇದ್ದಿದ ತಕ್ಷಣ ನೀನು ಡಾಕ್ಟರ್ ಆಗಲ್ಲ. ಕರ್ಮ ಕಿಯಾ ಜಾವೋ ಫಲ ಕಿ ಇಚ್ಛಾ ಮತ್ ಕರೋ, ಪುಟ್ ಯುವರ್ ಬೆಸ್ಟ್. ಆ ಏಕಾಗ್ರತೆನ ದಯವಿಟ್ಟು ಹಾಳು ಮಾಡ್ಕೋಬೇಡ. ಯು ಕ್ಯಾನ್ ವಿನ್ ದ ರೇಸ್, ಯು ಕ್ಯಾನ್ ಲೀಡ್ ದ ರೇಸ್. ಯಾವುದು ಇಂಪಾಸಿಬಲ್ ಅಲ್ಲ ಮಗ. ಎಮ್ಗೆ ಅಪಾಸ್ಟ್ರಫಿ ರೈಸ್ ಮಾಡಿದ್ರೆ ಐ ಆಮ್ ಪಾಸಿಬಲ್. ಕುಂತ್ರು ನಿಂತ್ರು ನಿಂದೆ ಧ್ಯಾನ, ಜೀವಕ್ಕಿಲ್ಲ ಸಮಾಧಾನ. ಸರಿಯಾಗಿ ಓದ್ಬೇಕು ಮಗ. ಎನಿಹಾವ್ ಧೈರ್ಯ ಇರಲಿ. ಇನ್ನೊಂದು 2-3 ದಿನ ಚಂದ ಓದಿ. ಭಾನುವಾರ ದಯವಿಟ್ಟು ವಾಪಸ್ ಬನ್ನಿ. ಮತ್ತು ಸೋಮವಾರ ಬೆಳಗ್ಗೆನೋ ಸೋಮವಾರ ಸಾಯಂಕಾಲನೋ ಬರೋ ಸಾಹಸ ಮಾಡಬೇಡಿ. ಯಾಕೆಂದರೆ ಸೋಮವಾರ ಬೆಳಗ್ಗೆ ಕ್ಲಾಸಸ್ ಸ್ಟಾರ್ಟ್ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್ ಮೈ ಡಿಯರ್ಸ್. ನಾಳೆ ಮತ್ತೆ ಭೇಟಿ ಆಗ್ತೇನೆ. ಎನಿ ಕ್ವಶನ್ ಸರ್? ಹಾಂ, ಇಲ್ಲ ಸರ್, ಮೊನ್ನೆ ಸುಪ್ರೀಂ ಕೋರ್ಟು ಏಜ್ ಲಿಮಿಟ್ ತೆಗೆದಾಕಿದೆ. ನಿಮ್ಗೆ ಎಷ್ಟು ವಯಸ್ಸಾದರೂ ಈಗ ನೀಟ್ ತಗೋಬೋದು. ನೀವು ಎಷ್ಟು ವಯಸ್ಸಾದರೂ ನೀವು ನೀಟ್ ತಗೋಬೋದು. 26 ಅಲ್ಲ, ಮೊದಲು ಏಜ್ ಲಿಮಿಟ್ ಇತ್ತು. ಮೊನ್ನೆ ಸುಪ್ರೀಂ ಕೋರ್ಟ್ ಒಂದು ಜಡ್ಜ್ಮೆಂಟ್ ಕೊಡ್ತು. ಎನಿ ಏಜ್. ಈವನ್ ನಮ್ಮಲ್ಲಿ ಒಂದು ವಿಶೇಷ 58 ವರ್ಷದವ್ರು ಎಕ್ಸಾಮ್ ನಮ್ಮಲ್ಲಿ ಕೋಚಿಂಗ್ ತೊಗೊತಾ ಇದ್ದಾರೆ. ಮೋಸ್ಟ್ಲಿ ನಮ್ಮ ಹುಡುಗರಿಗೆಲ್ಲ ಗೊತ್ತಿರಬೇಕು. ಒಬ್ಬರು ಸೀನಿಯರ್ ಸರ್ರು ಕ್ಲಾಸಲ್ಲಿ ಕೂರ್ತಾರಲ್ಲ, ಅವರು ಮಕ್ಕಳಿಬ್ರು ಡಾಕ್ಟರ್, ಅವ್ರು ಡಾಕ್ಟರ್ ಆಗಬೇಕು ಅಂತ ಅವ್ರ ವಯಸ್ಸು 58 ವರ್ಷ. ದೇ ಆರ್ ಪ್ರಿಪೇರಿಂಗ್ ಫಾರ್ ದ ಎಂಟ್ರೆನ್ಸ್ ಫ್ರಮ್ ಪರಿಶ್ರಮ. ಸೊ ಏಜ್ ಲಿಮಿಟ್ ಇಲ್ಲ ರಾಜಾ, ಆರಾಮಾಗಿರ್ಬೋದು. ಪರ್ಸೆಂಟೇಜ್ ಯಾವುದು ತಲೆ ಕೆಡಿಸ್ಕೋಬೇಡ. ನೀನು ಕೂತ್ ಮೆಡಿಕಲ್ ಎಂಟ್ರೆನ್ಸ್ ಕ್ರ್ಯಾಕ್ ಮಾಡು, ಆಗುತ್ತೆ. ಈಗ ಮತ್ತೆ ಪ್ರದೀಪ್ ಈಶ್ವರ್ ನಿಮ್ಮೊಂದಿಗೆ, ಈಗೇನಾದರೂ ಸ್ಕಿಪ್ ಆಗಿದ್ರೆ ದಯವಿಟ್ಟು ನಿಮ್ಮ ಫ್ರೆಂಡ್ಸು ಯಾರಾದರೂ ಇದ್ದರೆ ಪ್ರದೀಪ್ ಈಶ್ವರ್ ನಿಮ್ಮೊಂದಿಗೆ ಯೂಟ್ಯೂಬ್ ಚಾನಲ್ ಹೋದರೆ ಮತ್ತೆ ಅದು ಅಪ್ಪಾಗಿರುತ್ತೆ. ದಯವಿಟ್ಟು ನೋಡಿ. ನಿಮ್ಮ ಕಾಲೇಜ್ ಫ್ರೆಂಡ್ಸು, ಬೇರೆ ಕಡೆ ಇರೋರು, ಇದು ಅನುಕೂಲ ಆಗಲಿ. ಇದು ಯಾವುದೋ ಒಂದು ಕಮರ್ಷಿಯಲ್ ಉದ್ದೇಶ ಇಟ್ಕೊಂಡು ಮಾಡ್ತಿರೋದಲ್ಲ. ಸೊ ಅದರ ಇಂಟೆನ್ಷನು ನಮಗಿಲ್ಲ. ವಿದ್ಯಾರ್ಥಿಗಳಿಗೆ ಅನುಕೂಲ ಆಗಲಿ ಅಂತ. ಕರೆನ್ಸಿಗೆ ಲೀಸ್ಟ್ ಪ್ರಾಮುಖ್ಯ ಕೊಡೋರು ನಾವು. ಸೊ ಈ ಥರ ನಿಮ್ಮ ಫ್ರೆಂಡ್ಸ್ಗೆಲ್ಲ ಹೇಳಿ. ಥ್ಯಾಂಕ್ ಯು ಸೋ ಮಚ್. ಎನಿ ಸರ್, ಎನಿಥಿಂಗ್, ಎನಿ ಯಾವ. ಥ್ಯಾಂಕ್ ಯು ಸೋ ಮಚ್ ಡಿಯರ್ಸ್.